प्रज्ञानघनः प्रत्यगर्थो ब्रह्मैवाहमस्मि स्मृतिस्मृतिपुराणानाम् आदिकं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। संजय उवाच एतत् श्रुत्वा वचनं केशवस्य कृताञ्जलिर्वेपमानः किरीटी नमस्कृत्वा भूय एवाह कृष्णं सगद्गदं भीतभीतः प्रणम्य एतच्छ्रुत्वा वचनं केशवस्य कृताञ्जलिर्वेपमानः किरीटी नमस्कृत्वा भूय एवाह कृष्णं सतद्गदं भीतभीतः प्रणम्य। एतत् श्रुत्वा वचनं केशवस्य कृताञ्जलिः वेपमानः किरीटी नमस्कृत्वा भूयः एव ಆಹ ಯಾಕಂದ್ರೆ ಸವರ್ಣ ಹೌದಾ ಮುರ್ಜಿಂತ ಸವರ್ಣ ನಾನು ಕೆಲಸ ಅದು ಬುದ್ಧಿ ಅವನಿಗೆ ಗೊತ್ತಾಗಲ್ಲ ಅದು ಏನು ಬಾಯಿ ತಪ್ಪಿ ಸವರ್ಣ ಹೊರದು ಕನ್ಫರ್ಮ್ ಸವರ್ಣ ಅಂತ ಅವನಿಗೆ ಗೊತ್ತಿರಲ್ಲ. ಕೃಷ್ಣಂ ಸಗದ್ಗದಂ ಭೀತಭೀತಃ ಪ್ರಣಮ್ಯ ಕೇಶವಸ್ಯ ಏತದ್ ವಚನಂ ಶ್ರುತ್ವಾ ಅಂತ ಪರಮಾತ್ಮನ ಈ ಮಾತನ್ನ ಕೇಳಿ ಕೃತಾಂಜಲಿ ಸಂಪುಟೀಕೃತ ಹಸ್ತ ಕೈ ಮುಗಿಸ್ಕೊಂಡು ವೇಪಮಾನ ವೇಪ ಕಂಪನೆ ತರ ನಡುಕ್ತಾ ಇದ್ದಾನೆ. -ಡಿಗ್ರಿ ನಡುಕ್ತಾರಲ್ಲ ಶರೀಲಿ ಹಂಗ್ ನಡುಕ್ತಾ ಇದ್ದಾನೆ ಅರ್ಜುನ. ಗಡ್ಡ ನಡುಕ್ತಾ ಕಿರೀಟವನ್ನುಳ್ಳವನಾದಂತ ಅರ್ಜುನ ನಡುಕ್ತಾ ಭೂಯ ನಮಸ್ಕೃತ ಮತ್ತೊಮ್ಮೆ ನಮಸ್ಕಾರ ಮಾಡಿ ಸಗದ್ಗದಂ ಆಹ ಭೀತಭೀತಃ ಆಹ ಪ್ರಣಮ್ಯ ಆಹ. ಗದ್ಗದ ಅಂದ್ರೆ ಒಂದು ಇದಾಗ್ಬಿಟ್ರೆ ಹರ್ಷದ ಇದರಿಂದಲೂ ದುಃಖದಿಂದಲೂ ಒಂದು ಕಂಠ ಕಟ್ಕೊಂಡ್ಬಿಡುತ್ತೆ. ಕಂಠ ಕಟ್ಕೊಂಡ್ಬಿಟ್ರೆ ಶಬ್ದ ಆಗ್ಬಿಡುತ್ತೆ, ಸ್ಪಷ್ಟವಾದಂತಹ ಪದಗಳು ಬರೋದಿಲ್ಲ, ಅಸ್ಪಷ್ಟವಾದ ಪದ ನೋಡಿ ಬಂದ್ಬಿಡುತ್ತೆ. ಅದೇ ಗದ್ಗದ ಧ್ವನಿ. ಭೀತ ಹೆದಗೊಂಡವನಾಗಿ ನಮಸ್ಕರಿಸ್ತಾ ಒಂದು ತೊದಲು ನುಡಿಯಿಂದ ಕೂತ್ಕೊಂಡವನಾಗಿ ಹೆದರಿಕೆಯಿಂದಲೂ ಹರ್ಷ ಒಟ್ಟೊಟ್ಟಿಗೆ ಎಲ್ಲಾ ಭಾವ ಬರ್ತಾ ಇದೆ ಇವನಿಗೆ. ಹರ್ಷ ಬರ್ತಾ ಇದೆ, ಭಯ ಬರ್ತಾ ಇದೆ, ಉದ್ವೇಗ ಆಗ್ತಾ ಇದೆ, ತಳಮಳ ಆಗ್ತಾ ಇದೆ, ಸಂತೋಷ ಎಲ್ಲ ಆಗ್ತಾ ಇದೆ. ನೋಡಿ ಒಂದ್ಸಲ ಆಗ್ತದೆ ಇದು. ಹಾಗಾಗಿ ಮತ್ತೊಮ್ಮೆ ಕೃಷ್ಣನ್ ಕುರಿತು ಹೇಳ್ತಾ ಇದ್ದಾನೆ. ಏವ ಆಹ ಆಹ ಯಾವ ಕಾರ ಲೊಟ ಹೇಳಿದನು ಅಲ್ಲ ಹೇಳುತ್ತಾರಂತೆ ಅದಷ್ಟೇ ಅದು. ಭುವ ಪಂಚಾನಾಮಾಯಿದ ಆಹೋ ಭುವ ಆಹ ಆಹತು ಆಹುಹು ಅಂತ ಲಟ್ಟೆ ಅದು ಹೇಳುತ್ತಾನಂತ ಅರ್ಥ. ಹೇಳಿದನು ಅಲ್ಲ. ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಪೂರ್ವೋಕ್ತಂ ಕೃತಾಂಜಲಿಃ ಸನ್ ವೇಪಮಾನಃ ಕಂಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯಃ ಪುನರೇವ ಆಹ ಉಕ್ತವಾನ್ ಕೃಷ್ಣಂ ಸದದ್ಗದಂ. ಆಹ ಅಂದ್ರೆ ನಾವು ಭೂತಕಾಲಾರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಹೇಳಿದನು ನೋಡ್ತಾ ಇರ್ತಾರೆ. ಹೇಳುತ್ತಾನೆ ಲಟ್ಟಗೆ ಬಂದಿರೋದು ರೂಪ ಅದು. ಅದೇ ಪ್ರಯೋಗ ಮಾತ್ರ ಭೂತಕಾಲದ ಪ್ರಯೋಗ ಇದೆ. ಅದು ಯಾಕೋ ಗೊತ್ತಿಲ್ಲ. ಎಲ್ಲ ಕಡೆ ಹಾಗೆ ಆಹಾನೇ ಬ್ರವೀತಿಗೆ ಆಹಾರ ಬಂದಿರೋದು. ಸೂತ್ರಕಾರರು ಬ್ರುವಃ ಪಂಚಾನಾಂ ಅಂದ್ರೆ ಬ್ರವೀತಿ ಬ್ರೂತಃ ಬ್ರುವಂತಿ ಬ್ರವಿಷಿ ಬ್ರೂಸಃ ಇದಕ್ಕೆ ಆದಿತಃ ಪಂಚಾನಾಂ ಆಹಃ ಬ್ರುವಃ ಆಹ ಅಂತ ಆದೇಶ ಮಾಡಿದ್ದಾರೆ. ಆಹ ಆಹತು ಆಹು ಆಥ ಆಹತು ಬ್ರೂಥ ಬ್ರವೀಮಿ ಬ್ರುವ ಅದರಿಂದ ಕಮನ ಭಾಷಿಕಾರರು ಆಹ ತವಾನ್ ಭೂತಕಾಲವೇ ಮಾಡಿದ್ದಾರೆ. ಹಿಂದೆ ಹೇಳಿದಂತಹ ಆ ಕೃಷ್ಣ ಪರಮಾತ್ಮನ ಆ ಮಾತನ್ನ ಕೇಳಿದವನಾಗಿ ಕೇಳಿಸ್ಕೊಂಡು ಕೃತಾಂಜಲಿ ಫೋನ್ ಮಾಡಿದಮ್ಮ ಎತ್ತಲಿಲ್ಲ ನೀವು.
ಕೃತಾಂಜಲಿಯಾಗಿ ಕೈ ಮುಗಿದುಕೊಂಡು ವೇಪಮಾನ ನಡುಗ್ತಾ ಕಂಪಮಾನ ಹೆದರ್ಕೊಳ್ತಾ ನಡುಗ್ತಾ ಕಿರೀಟವಂತನಾದಂತಹ ಅರ್ಜುನನು ಕಿರೀಟಿಯಿಂದ ಅರ್ಜುನಿಗೆ ಹೆಸರು ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಬೀಭತ್ಸ ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ ಹೆಸರು ನಮಸ್ಕಾರ ಮಾಡುತ್ತಾ ಮತ್ತೊಮ್ಮೆ ಇನ್ನೊಂದ್ಸಲ ಹೇಳಿದ್ದ ಇನ್ನೊಮ್ಮೆ ಆ ಪರಮಾತ್ಮ ಹತ್ರ ಸಗದ್ಗದ ಮುಕ್ತವಾದ ಗದ್ಗದ ಸ್ವರದಿಂದ ಹೇಳ್ದ. ಭಾಷಿಕಾರರು ಗದ್ಗದ ಅಂದ್ರೆ ಏನು ಭಾಷಿಕಾರರು ಹೇಳ್ಕೊಡ್ತಾರೆ. ಭಯಾವಿಷ್ಟಸ್ಯ ದುಃಖಾಭಿಘಾತಾತ್ ಸ್ನೇಹಾವಿಷ್ಟಸ್ಯ ಚ ಹರ್ಷೋದ್ಭವಾತ್ ಅಶ್ರುಪೂರ್ಣನೇತ್ರತ್ವೇ ಸತಿ ಶ್ಲೇಷ್ಮಣ ಕಂಠಾವರೋಧಃ ತತಶ್ಚ ವಾಚಃ ಅಪಾಠವಂ ಮಂದಶಬ್ದತ್ವಂ ಸಹ ಗದ್ಗದಃ ತೇನ ಸಹ ವರ್ತತೆ ಇತಿ ಸತದ್ಗದಂ. ಭಯ ಹಾಕು ಬಿಟ್ರೆ ಇದ್ದಕ್ಕಿದ್ದಾಗ ಹಾಕ್ತಾ ಇದು ಕಳ್ಳರು ಬಂದ್ಬಿಟ್ರು ಅಂದ್ರೆ ಭಯ ಬರುತ್ತೆ. ಇದು ಕಳ್ಳರು ಹೆಚ್ಚಾಕಾದ ಕಳ್ಳರು ಬಂದ್ಬಿಟ್ಟಿದ್ದಾರೆ, ಚಾಕು ಬಿಟ್ಟಿದ್ದಾರೆ, ಭಯ ಬರುತ್ತೆ. ಅದೇ ಇನ್ನೇನೋ ಜಾತಿ ಹುಲಿ ಬಂದ್ಬಿಟ್ಟು ಇದ್ದಿದ್ದಲ್ಲಿ ಬಿಟ್ರೆ ಜಂಗಾವರ ಹೊಡ್ಕೊಂಡ್ಬಿಡುತ್ತೆ. ಭಯ ಹೊಕ್ಕು ಬಿಟ್ರೆ ಅದ್ರಲ್ಲಿ ದುಃಖ ಆವೇಶ ಆಗುತ್ತೆ. ಅದ್ರಲ್ಲಿ ಒಂದು ಸಹಿಸ್ಕೊಳ್ಳೋಕೆ ಆಗದೆ ಇರ್ತಕ್ಕಂಥ ಒಂದು ವೇದನೆ ಆಗುತ್ತೆ. ಅನ್ಟಾಲರಬಲ್ ಫೀಲಿಂಗ್, ದುಃಖ ಸಹಿಸ್ಕೊಳ್ಳೋಕೆ ಆಗದೆ ಇರ್ತಕ್ಕಂಥ ಒಂದು ಭಯ ಹೊಕ್ಕು ಬಿಟ್ರೆ ತಡ್ಕೊಳಕ್ಕೆ ಆಗಲ್ಲ, ಒಂದು ಫೀಲಿಂಗ್ ಆಗುತ್ತೆ. ದುಃಖ ಅಭಿಘಾತ, ದುಃಖದಿಂದ ಹೊಡೆದೇ ಪಡ್ತಾನೆ. ಭಯ ದುಃಖ ಮಿಕ್ಸ ಬರುತ್ತೆ, ಅದೊಂದು ತರಹ ಅವಾಗ್ಲೂ ಆಗುತ್ತೆ. ಇನ್ನೊಂದು ಸ್ನೇಹ ಆವಿಷ್ಟ, ತುಂಬಾ ಸ್ನೇಹ ಪ್ರೇಮ ಜಾಸ್ತಿ ಆಗ್ಬಿಟ್ಟು ಆ ವಸ್ತು ಸಿಕ್ಕಿಬಿಟ್ರೆ ಉಕ್ಕಿಬಿಡುತ್ತೆ ಹರ್ಷ. ಬಹಳ ದಿವಸ ಬಿಟ್ಟಿದ್ದೋ, ಬಹಳ ದಿವಸ ಬರ್ಬೇಕು ಬಳಸ್ಕೊಂಡಿದ್ದೋ, ತುಂಬಾ ಏನ ಸಿಗ್ತಾ ಇಲ್ಲ, ಒದ್ದಾಡ್ತಿದ್ದ, ಏನೋ ಒಂದು ಹಣ ಸಿಕ್ಕಿಬಿಡ್ತು ಅಂತಾದ್ರೆ ಹರ್ಷ ಉಕ್ಕಿಬಿಡುತ್ತೆ. ಸ್ನೇಹದಿಂದ ಕೂಡಿಕೊಂಡವನಿಗೆ ಹರ್ಷ ಎತ್ಕೊಂಡಾಗಲು, ಭಯ ಹೊಕ್ಕಿದವನಿಗೆ ದುಃಖದ ಹೊರತ ಆದಾಗಲೂ ಏನಾಗ್ತದೆ, ಎರಡು ಸಂದದ್ದು ಕಣ್ಣಲ್ಲಿ ನೀರು ಸುಟ್ಬಿಡುತ್ತೆ. ಅಷ್ಟು ಪೂರ್ಣ ನೇತ್ರ, ಅಷ್ಟು ಕಣ್ಣೀರು, ಅದರಿಂದ ಕಣ್ಣೀರಿಂದ ತುಂಬಬಹುದಂತಹ ಕಣ್ಣುಳ್ಳವನಾಗಿ ಅಷ್ಟೇ ಅಲ್ಲ, ಒಳ್ಳೆ ಶ್ಲೇಷ್ಮಣ ಕಂಠಾವರೋಧ, ಅಂದ್ರೆ ಕಫ ಕಂಠಕ್ಕೆ ಬಂದ್ಕೊಂಡ್ಬರ್ತಂತ. ಆ ದುಃಖಕ್ಕೂ ಸಂದ ಕಂಠ ಅವರೋಧ ಅಂದ್ರೆ ಕಟ್ಕೊಳ್ಳೋದು, ಕಂಠವನ್ನು ಹಿಡ್ಕೊಂಡ್ಬಿಡೋದು, ಬಿಗಿದ್ಕೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ತತಶ್ಚ ಅದರಿಂದ ವಾಚಃ ಅಪಾಠವು, ಮಾತು ಪಟುವಾಗಿಂದ ಸ್ಪಷ್ಟವಾಗಿ ಆಯಾಯ ಅಕ್ಷರ ಕ್ಲಿಯರ್ ಆಗಿ ಬರೋದೇ ಇಲ್ಲ. ಅದು ಆ ಒಗ್ಗದ ಬರ್ತಾ ಅದಂತ ಎಲ್ಲ ಅಕ್ಷರಗಳು ಅರ್ಧಂಬರ್ಧ ಆಗ್ಬಿಡುತ್ತೆ. ಅಕ್ಷರಗಳು ಸ್ಪಷ್ಟವಾಗಿ ಅಲಘೂಕೃತ ಮಗ್ರಸ್ಥ ಮಣಿರಸ್ಥ ಮಸಂಕುಲ ಮಾಡೋದಲ್ಲ, ಹಂಗ ಆಗೋದೇ ಇಲ್ಲ. ಎಲ್ಲ ಕಲಬರಿಕೆ ಆಗ್ಬಿಡುತ್ತೆ, ಅಕ್ಷರಗಳು ಅರ್ಧಂಬರ್ಧ ಬಂದ್ಬಿಡುತ್ತೆ. ಪಟುತ್ವವಿಲ್ಲದ ಮಾತು ಮತ್ತು ಶಬ್ದ ಉಚ್ಚೈ ಸ್ವರ ಬರಲ್ಲ, ಮಂದ ಶಬ್ದ ಬಿಡುತ್ತೆ. ಧ್ವನಿಯು ಅರ್ಧಕ್ಕರ್ಧ ಇಳಿದು ಬಿಡುತ್ತೆ, ಮಂದ ಶಬ್ದ ಆಗೋದು ಇದೆಯಲ್ಲ, ಅದೇ ಗದ್ಗದ. ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ ಭಾಷಿಗಾರರು. ಗದ್ಗದ ಅನ್ನೋದನ್ನ ಯಾವ ಒಂದು ಅನುಭವ ಇದ್ರ ಮೇಲೆ ಅದನ್ನ ವಿವರಣೆ ಕೊಡ್ತಾರಲ್ಲ, ಎಕ್ಸ್ಪರ್ಟ್ ಭಾಷಿಗಾರರು. ಅದು ಗದ್ಗದವಾಗೋದು. ಅದರೊಡನೆ ಕೂಡ್ಕೊಂಡ ಆಯ ಮಾತು ಸಗದ್ಗದಂ ವಾಚ. ಆ ಗದ್ಗದತ್ವದಿಂದ, ಆ ಭಯದಿಂದಲೂ ಮತ್ತು ಸಂತೋಷದಿಂದಲೂ ಕೂಡ್ಕೊಂಡು ಪಟುತ್ವವಿಲ್ಲದೆ ಇರುವ ಕಂಠಾವರೋಧವಾದ ಶ್ಲೇಷ್ಮದ ಕಂಠಾವರೋಧವಾದ ಮಾತಿದೆಯಲ್ಲ, ಅದು ಗದ್ಗದ ರೂಪವಾದ ಮಾತು. ನಾನು ಓದಿಲ್ಲ, ನಂಗೆ ಹೊಡೆದಾರೆ ಭಯ ಬಿಡುತ್ತೆ. ನಮ್ಗೆ ಇವ್ನು ಮಾತ್ರ ನರೇಶ ಅಂತೋ, ಏನೋ ನರೇಶ ಅಂದ್ಬಿಟ್ರೆ ನಮ್ಮ ಪೂರ್ತಿ ನಾನು ವಚನಂ ಆಹ ಇತಿ ವಚನ ಕ್ರಿಯಾ ವಿಶೇಷಂ ಏತತ್. ವಚನಂ ಆಹ ಇತಿ ವಚನ ಕ್ರಿಯಾ ವಿಶೇಷಣಂ ಏತತ್. ಸಗದ್ಗದಂ ಅಡ್ಡರ್ಭ ಅಂತ ಇದ್ದಾರೆ. ಸಗದ್ಗದಂ ವಚನಂ, ಗದ್ಗದಿಂದ ಕೂಡಿದ್ದಾದ ಮಾತನ್ನ ಹೇಳಿದ ಅಂತ ಹೇಳಿ. ಕ್ರಿಯಾ ವಿಶೇಷಣ ಅಂದ್ರೆ ಅಡ್ವರ್ಬ್, ನಾಮ ವಿಶೇಷಣವಾದ್ರೆ ಅಡ್ಜೆಕ್ಟಿವ್, ಕ್ರಿಯಾಪದಕ್ಕೆ ವಿಶೇಷಣವಾದ ಅಡ್ವರ್ಬ್. ಕೆಂಪಾದ, ಬಿಳುಪಾದ, ಗುಲಾಬಿ ಬಟ್ಟೆ ಅದಕ್ಕೆ ನಾಮ ವಿಶೇಷಣ. ಇಲ್ಲಿ ಹೇಳೋದು ಅನ್ನುವಂಥ ಕ್ರಿಯಾ ವ್ಯಾಪಾರ ವಿಶೇಷವಾದ ಗದ್ಗದಯುಕ್ತವಾದ ಮಾತನ್ನ ಆಡ್ದ, ಗದ್ಗದಯುಕ್ತವಾದ ಆಡ್ದ. ಕ್ರಿಯಾ ವಿಶೇಷವಾಗಿದೆ ಈ ಜಗದ್ಗದ ಮಾಡೋದು ಅಂತ ಮಾತನ್ನ ಆಡ್ದ. ಮತ್ತೆ ಭೀತ ಪುನಃ ಭಯಾವಿಷ್ಟ ಚೇತಾಸನ್ನ ಪ್ರಣಮ್ಯ ಪ್ರಹ್ವೋ ಭೂತ್ವ ಆಹ ಇದು ವ್ಯವಹಿತ ಸಂಬಂಧ.
ಆಹ ಇತಿ ವ್ಯವಹಿತೇನ ಸಂಬಂಧ. ಹೆದರ್ಕೊಂಡ್ಬಿಟ್ಟಿದೆ, ಭೀತ ಮತ್ತೆ ಮತ್ತೆ ಹೆದರ್ತಾ ಇದ್ದಾನೆ. ಆ ಕಂಟ್ರೋಲೇ ಆಗ್ತಿಲ್ಲ, ಹಿಡ್ಕೊಳಕ್ ಆಗ್ತಿಲ್ಲ ಮನಸ್ಸು ನಮ್ಗೆ. ಆ ಪ್ಲಾಸ್ಟಿಕ್ಕಿನ ಇಷ್ಟು ದೊಡ್ಡ ಕಡ್ಡಿ ಸ್ಟಿಕ್ ಅನ್ನ ಬೆಂಕಿ ಹಾಕ್ಬಿಟ್ರೆ ಆಟೋಮೆಟಿಕಲಿ ಮೆಲ್ಟ್ ಆಗ್ತದೆ. ಬೆಂಕಿ ಬಿದ್ದ್ಬಿಟ್ರೆ ಅದು ಸ್ವಭಾವವೇ ಮೆಲ್ಟ್ ಆಗ್ಬಿಡುತ್ತೆ. ಹಂಗೆ ಆ ರೂಪ, ಆ ದೃಶ್ಯ ವಿಶೇಷ ತಿಳ್ಕೊಳ್ಳೇನೆ ಸರೆಂಡರ್ ಆಗ್ಬಿಟ್ಟ, ಹೆದರ್ಕೊಂಡ್ಬಿಟ್ಟ, ಬಗ್ಗಿದವನಾದ ಪಕ್ವಭೂತ ಹಿಂಗ್ ತಾನೇ ಬಹು ಆಗ್ಬಿಟ್ಟ. ಬಗ್ಬೇಕು ಅಂತ ಇಷ್ಟಪಟ್ಟಿಲ್ಲ, ಬಗ್ಗಿಸ್ತದು. ಆ ರೂಪ ಎಂಥನೋ ಬಗ್ಗಿಸ್ಲೇಬೇಕು. ಅದು ಬೆಂಕಿಗೆ ಹಾಕ್ಬಿಟ್ರೆ ಪ್ಲಾಸ್ಟಿಕ್ ಈ ಚುಮ್ಕೊಳ್ತದೋ, ಚುಮ್ಕೊಳ್ಳೇಬೇಕು. ಹಂಗೆ ಇರ್ತೀನಿ, ಇರಕ್ಕಾಗಲ್ಲ ಪ್ಲಾಸ್ಟಿಕ್ಗೆ. ಹಂಗೆ ಇವನಿಗೆ ಅರ್ಜುನಿಗೆ ಆ ರೂಪ ನೋಡ್ಕೊಳ್ಳಿಗೆ ತಾನೇ ಬಗ್ಗಿಬಿಟ್ಟ, ಪೂರ್ತಿ ಬಗ್ಗಿದವನಾಗಿ ಆಹಾನ್ ಹಿಂದಿಗಲ ಭೂಯವಾಹ ಆಹಾನ್ ಹಿಂದಿರತಕ್ಕಂಥ ಆಹಾನ ಪದವನ್ನೇ ಸಂಬಂಧ ಅನ್ವಯ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎದುಕೊಂಡವನಾಗಿ ಮತ್ತೆ ಮತ್ತೆ ಬಗ್ಗುತ್ತಾ ಪರಮಾತ್ಮ ಕೈ ಮುಗಿದುಕೊಂಡು ಪರಮಾತ್ಮ ಕುರಿತು ಹೇಳ್ತಾ ಇದ್ದಾನೆ. ಅತ್ರಾವಸರೆ ಸಂಜಯ ವಚನಂ ಸಾಭಿಪ್ರಾಯಂ. ಏನು ಇದ್ದಕ್ಕಿದ್ದಾಗೆ ವಿಶ್ವರೂಪ ದರ್ಶನ ಪ್ರಕರಣದಲ್ಲಿ ಅರ್ಜುನ ಕೃಷ್ಣ ಇವರಿಬ್ಬರ ಸಂಭಾಷಣೆ ಬರ್ಬೇಕೇ ಹೊರತು ಸಡನ್ ಆಗಿ ಸಂಜೀವ ಭಾಷೆ ಯಾಕೆ ಬಂತು, ಸಂಜೆ ಯಾಕೆ ಮಧ್ಯೆ ಇಂಟರ್ಫಿಯರ್ ಆದ ಅಂತ ಭಾಷ್ಯಕಾರರು ಅದಕ್ಕೆ ಒಂದು ಅಭಿಪ್ರಾಯ ಇದೆ. ಅವನು ಹೇಳಿದ್ದಕ್ಕೆ ಒಂದು ಉದ್ದೇಶ ಇದೆ, ಒಂದು ಕಾರಣ ಇದೆ. ಯಾತಕ್ಕೆ ಇದೆ? ಈ ಟೈಮಲ್ಲಾದ್ರೂ ನೀನು ಧೃತರಾಷ್ಟ್ರ ಏನಪ್ಪಾ, ಈಗಲಾದ್ರೂ ಒಂದು ಚಾನ್ಸ್ ಇದೆ, ದುರ್ಯೋಧನ ಕರೆಸ್ಕೋ, ಬೇಡ ಯುದ್ಧ ಅನ್ನೋ ನಿಲ್ಲಿಸು ಅಂತ ಹೇಳು, ಈಗಲೂ ತಪ್ಪಿಸ್ಕೋಕ್ ಅವಕಾಶ ಇದೆ ಅಂತ ಹೇಳ್ಬೇಕು ಅನ್ನೋದೇ ಸಂಜಯನ ಅಭಿಪ್ರಾಯ. ಇಂಥ ರೂಪ ಕಂಡು ಪರಮಾತ್ಮ ಇರೋದು ಹೇಳ್ಬಿಟ್ಟಿದ್ದಾನೆ, ಎಲ್ಲರೂ ಸಾಯಿಸಿಬಿಟ್ಟಿದ್ದೀನಿ, ಯಾರು ಇಲ್ಲಿಲ್ಲ, ನೀನೇನು ನಿಮಿತ್ತ ಮಾತ್ರ, ನನ್ನಿಂದ ಎಲ್ಲ ನೋಡಿ. ಇಂಥ ರೂಪ ಇಂಥ ಸ್ವರೂಪವನ್ನು ಪರಮಾತ್ಮ ತಿಳಿಸ್ಕೊಟ್ಟ ಮೇಲೆ ಇನ್ನೂ ನೀನು ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ ಬರೀ ಕಣ್ ಕೂಡಲ್ಲ ನಿಂಗೆ ಆಗಿರೋದು, ಬುದ್ಧಿಯೂ ಕುರುಡಾಗಿದೆ ನಿನಗೆ. ಬರೀ ಕಣ್ ಕೂಡಾಗಿದ್ದೆ ಹೇಳಿದ ಅರ್ಥ ಮಾಡ್ಕೊಳ್ಳೋದು. ಧೃತರಾಷ್ಟ್ರ ಕುರುಡಪ್ಪ ಅಂದ್ರೆ ಬುದ್ಧಿ ಕುರುಡು ಹೋಗುದು, ಕಣ್ಣು ಕುರುಡು. ಅಚ್ಚಾವಸರಲ್ಲಿ ಅವಸರಾದ ಸಂದರ್ಭ. ಈ ಸಂದರ್ಭದಲ್ಲಿ ಸಂಜೀವಾಚ ಅಂತ ಹೇಳಿದೆಯಲ್ಲ, ಇದು ಅಭಿಪ್ರಾಯದಿಂದ ಕೂಡಿದ. ಅಭಿಪ್ರಾಯ ಅಂದ್ರೆ ಅವನ ಒಂದು ಮನಸ್ಸಿನ ಒಂದು ಉದ್ದೇಶ, ಅದನ್ನ ಕೂಡಿದಂತಹ ಮಾತು. ಹಾಕಲಿಗೆ ಅರ್ಜುನೇನ ನಿಹತೇಶು ದ್ರೋಣಾದಿಷು ಅರ್ಜುನೇನ ನಿಹತೇಷು ಅಜಯೇಷು ಚತುರ್ಷು ನಿರಾಶ್ರಯಃ ದುರ್ಯೋಧನಃ ನಿಹತ ಏವ ಇತಿ ಮತ್ವಾ ಧೃತರಾಷ್ಟ್ರಃ ಜಯಂ ಪ್ರತಿ ನಿರಾಶಸ್ಸನ್ ಸಂಧಿಂ ಕರಿಷ್ಯತಿ ಶಾಂತಿಃ ಉಭಯೇಷಾಂ ಭವಿಷ್ಯತಿ ಇತಿ. ಇದು ಉದ್ದೇಶ ಸಂಜೀಂದು. ಈಗ ಯಾಕೆ ಹೇಳಿದ ಅಂದ್ರೆ, ದ್ರೋಣಾದಿ 4 ಜನ, ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂತ ಸಾನ್ಯಾನ್, ಅಜಯ್ಯರು, ಯಾರಿಂದಲೂ ಸೋಲನ್ನು ಕಾಣದವರು, ಸೋಲೇ ಇಲ್ಲದೇನವರಾದ ಲೋಕೋತ್ತರವಾದ ವೀರರವರು. ಅಂಥ ಮಹಾವೀರರು ಅರ್ಜುನಿಂದ ಸತ್ತೋದವರಾದರು ಅಂತ ಆದರೆ, ನಿಹತೇಶು ಸತ್ಸು, ಅವರು ಅರ್ಜುನ ಪರಮಾತ್ಮ ಸಾಯಿಸಿದ್ರು, ನಿಮಿತ್ತ ಮಾತ್ರ ಅರ್ಜುನ ಸಾಯಿಸಿದ ಅಂತ ಆದ್ರೆ, ಇನ್ನು ದುರ್ಯೋಧನಿಗೆ ಇನ್ನು ಸಪೋರ್ಟ್ ಇಲ್ಲ, ಆಶ್ರಯ ಇಲ್ಲ. ಅವನು ಕರ್ಣೋಜೇಷಿತಿ ಪಾಂಡವ, ಕರ್ಣೋಜೇಷಿ ಮಹಾತ್ಮಾದಿಗೂ ಭೀಷ್ಮಾಚಾರ್ಯರು ಅಷ್ಟು ಜ್ವರ ಯುದ್ಧ ಮಾಡಿದ್ರು, ದ್ರೋಣಾಚಾರ್ಯರು ಜ್ವರ ಮಾಡಿದ್ರು, ಅವನಿಗೆ ನಂಬಿಕೆ ಇಲ್ಲ ಪಾಂಡವ ಪಕ್ಷಪಾತಿಗಳು ಇವರು ಅಂತ. ಕರೆದಿಂದ ಇವರೆಲ್ಲ ಪಾಂಡವ ಪಕ್ಷಪಾತಿಗಳು, ನನ್ನ ಉಪ್ಪನ್ನ ತಿಂದ ಮಾತಾಡಿ ಹೊರತು ನಿಜವಾಗಿ ನಂಗೋಸ ಯುದ್ಧ ಮಾಡ್ತಿಲ್ಲ. ಕರ್ಣ ಒಬ್ಬನೇ ನನಗೋಸ ಯುದ್ಧ ಮಾಡುದು. ಆದ್ರೆ ಕರ್ಣ ಏನು ಯುದ್ಧ ಮಾಡ್ದ? 1.5 ದಿವಸ ಮಾಡ್ದ, ಏನೋ ಯುದ್ಧ ಮಾಡಿದಷ್ಟೇ. 3 ದಿವಸ ಇಲ್ಲ, ದ್ರೋಣಾಚಾರ್ಯ 3 ದಿವಸ, 1.5 ದಿವಸ ಯುದ್ಧ ಮಾಡಿ. ಏನ್ ಕರ್ಣ ಭಾರಿ ಹೇಳ್ಕೊಷ್ಟು ಶೂರಾಜ ಅನ್ನಲ್ಲ, ಅಷ್ಟು ಯುದ್ಧದಲ್ಲಿ ಅಂತ ಏನು 1 ದಿವಸ ಇದಾಗಿ ತೋರಿಸ್ದ. ಅವ್ರು ಭೀಮರಥ 17 ಸಲ ಸೋಸೋದ, ಒಂದ್ಸಲ ಗೆಲ್ತಾನೆ. 17 ಸಲ ಧನುರ್ವಿದ್ಯೆಯಲ್ಲಿ, ಭೀಮನ ಗದ ಇದ್ದ, ಅವನ ಎಕ್ಸ್ಪರ್ಟ್. ಧನುರ್ವಿದ್ಯೆಯಲ್ಲಿ ಭೀಮರಥ ಸೋಸೋದ. ಒಂದ್ಸಲ ಅಂತೂ ಹಾರ್ಬಿಟ್ಟ ಇವನಿಗೆ, ಕರ್ಣನ ರಸಕ್ಕೆ ನಾಗಿ ಹೇಳಿ ಎಳ್ದ್ಬಿಟ್ಟ, ಕುಯ್ದ್ಬಿಡ್ತೀನಿ ಇಂದ ಅಂದ. ಅವತ್ತಂದಿರೋ ಸಭೆಯಲ್ಲಿ ಕುಯ್ದ್ಬಿಡ್ತೀನಿ ಇಂದ. ಅವಾಗ ಶಲ್ಯ ಅಂದ, ಬೇಡ ಕಣೋ, ನಿಮ್ಮ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಸಾಯಿಸ್ತೀನಿ ಅಂತ, ನಿನ್ನ ಬೇಡ ಬಿಡು, ಆಯ್ತು ಇದ್ದ ಹೋಗ್ ಬದುಕೋ ಅಂತಾನೆ. ಎಷ್ಟೋ ಇದು ಒಂದ್ಸಲ ಮಾತ್ರ ತಿಂತಾನೆ ಭೀಮ. ಒಂದ್ಸಲ
ಸರಸಿ ಹೋಗುತ್ತೆ, ರಸ ಹೋಗುತ್ತೆ, ಎಲ್ಲ ಹೋಗಿ ನೆಮ್ಮದಿ ಬಿಡ್ತಾರೆ. ಏನು ಇರೋದಿಲ್ಲ, ಇದೆಲ್ಲ ಕಡೆ ಇದ್ರಲ್ಲ ಕರ್ನಾಗೆ ಬಿಟ್ಬಿಡ್ತಾನೆ. ಬದುಕು ಹೋಗು, ಈಗ ಈ ಕರ್ನಾಗೆ ಬಿಡ್ತಾರೆ ಸರ್. ಅದು ಆಗುತ್ತೆ, ತುಂಬಾ ಒಂದು ಬೇಜಾರಾಗುತ್ತೆ. ಆಮೇಲೆ ಇನ್ನೊಂದ್ಸ ಕೇಳ್ತಾನೆ, ಅವಾಗ ಒಂದು ಸಾಯಿಸಲ್ಲ. ಅದೇ ಭೀಮ ಅವಾಗ ಹೇಳ್ತಾನೆ, ಏನ್ ಭಾರಿ ಈ ಒಂದ್ಸಲ ಗೆದ್ದೆ ಅಂತ ಹೇಳಿ, ಏವಂ ಪ್ರಾಯ ಹಿ ಸಂಗ್ರಾಮ ಅಂತಾನೆ. ಸಂಗ್ರಾಮದ ಒಬ್ರಿಗೆ ಗೆಲುವು ಅನ್ನೋದಿಲ್ಲ, ರಾಮನು ಕೂಡ ಸೋತಿದ್ದಾನೆ, ಏನು ಅಂದ್ಕೊಳ್ತಿದ್ದೆ ಹಾಗೆ ಅಂತ. ರಾಮನು ಒಂದ್ಸಲ ಸೋತಿದ್ದಾನೆ, ಅದೇನು ಬಹಳ ಇದಲ್ಲ ಆಗತ್ತೆ. ಅದ್ ಮಾತಿಗೆ ನೀ ಯಾವಾಗ ಸೋತೆ ಇಲ್ವೋ, ನೀನ್ ಸೋಲದೇ ಇಲ್ವೋ, ಭಾಳ ಮಾತಾಡಕ್ಕೆ ಏನಿದೆ ಅಂತ ಅಜಯ್ಯರಾದ ಗೆಲ್ಲುವುದಕ್ಕೆ ಆಗದು. ಜೇತುಂ ಶಕ್ಯಾಹ ಜೇಯಾಹ ನ ಜೇಯಾಹ ಜಯ್ಯಾಹ ನ ಜಯ್ಯಾಹ ಅಜಯ್ಯಾಹ. ಗೆಲ್ಲಕ್ಕೆ ಆಗದವರು ಅಜಯ್ಯರು. ಅಂಥವರೆಲ್ಲ ಸತ್ತೋದ್ಮೇಲೆ ದುರ್ಯೋಧನ ನಿರಾಶ್ರಿತರಾಗ್ತಾನೆ. ಸಪೋರ್ಟ್ ಪಕ್ಷಿಗಳಿಗೆ ರೆಕ್ಕೆ ಎಲ್ಲ ಕಿತ್ಬಿಟ್ರೆ ಇಂದ ಹಾರತ್ತೀವಿ ನಾವು, ರೆಕ್ಕೆ ಇದ್ದ ಹಾರತ್ತೆ, ರೆಕ್ಕೆ ಕಿತ್ಬಿಟ್ರೆ ಎರಡು. ಹಂಗೆ ಅರ್ಜುನ ದುರ್ಯೋಧನಿಗೆ 4 ದಿನ ಸಪೋರ್ಟ್, 4 ಕಾಲಿದ್ದಾಗ ರೆಕ್ಕೆ ಇದ್ದಾಗ ಇತ್ತು. 4 ದಿನ ಸಾಯಿಸಿದ್ಮೇಲೆ ಅರ್ಜುನ ದುರ್ಯೋಧನ ಸತ್ತಾಗಿ ಅಂತ ಹೇಳಿ ಧೃತರಾಷ್ಟ್ರ ಯೋಚನೆ ಮಾಡ್ತಾನೆ ಅಂತ ಇನ್ನೊಂದು ಅಭಿಪ್ರಾಯ. ಯಾರ್ದೋ ಸಂಜೆಯಿಂದೋ ಇದನ್ನ ಧೃತರಾಷ್ಟ್ರ ಯೋಚನೆ ಮಾಡಿ, ಖಂಡಿತ ನಮ್ಗೆ ಜಯ ಇಲ್ಲ, ನಮ್ಮ ಪಕ್ಷಕ್ಕೆ ಗೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿ ಧೃತರಾಷ್ಟ್ರ ಅಂದ್ಕೊಂಡು ನಿರಾಶೆ ಆದವನಾಗಿ ಈಗಲಾದ್ರೂ ದುರ್ಯೋಧನ ಕರೆಸಿ ಸಂಧಿ ಮಾಡಿಸ್ತಾನೋ ಅಂತ ಆಸೆ. ಯಾರ್ದೋ ಸಂಜೆಯಿಂದ ಆಸೆ, ಅದಕ್ಕೋಸ್ಕರ ಸಂಜೀವ ಆಸೆ ಹೇಳಿದ್ದು. ಈಗಲಾದ್ರೂ ಕರೆಸಿ ಅರ್ಜುನ ಧೃತರಾಷ್ಟ್ರ ಕರೆಸಿ 2 ಪಕ್ಷಕ್ಕೂ ಶಾಂತಿ ಮಾಡಿಸಿದ ಸಂಧಿ ಮಾಡಿಸ್ತಾನೆ. 2 ಪಕ್ಷಕ್ಕೂ ಶಾಂತಿ ಆಗತ್ತೆ, ಲೋಕಕ್ಕೆ ಕ್ಷೇಮ ಆಗತ್ತೆ, ನೆಮ್ಮದಿ ಆಗುತ್ತೆ. ಸುಮ್ಮನೆ ಎಷ್ಟೋ ಜನ ನಿರಪರಾಧಿ ಸಾಗಿದ್ರು, ಅವ್ರು ಯಾರು ಪಾಂಡವರ ದ್ವೇಷಿಗಳು ಅಲ್ಲ, ದುರ್ಯೋಧನ ದ್ವೇಷಿಗಳು ಅಲ್ಲ. ಸುಮ್ಮನೆ ದುರ್ಯೋಧನ ಬಲಾತ್ಕಾರ ಬಂದಂತ ಶಲ್ಯಾದಿಗಳು, ಎಷ್ಟೋ ಜನ ಧರ್ಮರಾಜನ ಇನ್ಮೇಲೆ ಬಂದವರು, ವಿರಾಟ ದ್ರೌಪದ ಅಲ್ಲ, ಅವ್ರಿಗೇನು ಕೌರವ ದ್ವೇಷ ಇರಲಿಲ್ಲಪ್ಪ. ಧರ್ಮರಾಜನ ನೆಂಟರು ಬೀಗರು ಅಂತ ಹೇಳಿ ಬಂದವರು ಎಲ್ಲ ಸತ್ತೋಗ್ತಾರೆ ಇಲ್ವಾ. ಧ್ರುಪದೇಶ ರಾಜನ ಹೊರಬೇಕಾದ್ರೆ ದ್ರೋಣಾಚಾರ್ಯ ಎಲ್ಲ ಉರಿ ಸೋಮಕ ಪ್ರಮೋಕ್ತವ್ಯ ಕೊನೆಯದು. ಯಾವ ಕಾರಣಕ್ಕೂ ಆ ಧ್ರುಪದೇಶ ಔಷಧಿಗೆ ಒಬ್ಬನು ಉಳಿಸ್ಬೇಡ ಅಂತ. ಅವರು ಬ್ರಹ್ಮಹತ್ಯೆಗೋಸ್ಕರ ಮಾಡ್ಬಿಟ್ರಲ್ಲ, ಅದು ಭಾರಿ ಸಿಟ್ಕೊಂಡ್ಬಿಟ್ಟು ಅವರಿಗೆ. ಅದು ಅಕ್ಷಮ್ಯ ಅಪರಾಧ ಶಾಸ್ತ್ರ ಪ್ರಕಾರ. ಅಯ್ಯೋ, ಬ್ರಹ್ಮಹತ್ಯೆಗಾಗಿ ಎಲ್ಲಿ ಒಂದು ಕೆಲಸ ನಡೆಯುತ್ತೋ, ಒಂದು ಅವಿಚಾರಕ ನಡೀತಾರೋ, ಅದು ಯಾವ ಕಾರಣಕ್ಕೂ ಅದನ್ನು ಸೇರಿಸ್ಕೋಬಾರ್ದು, ಅದು ದೇಶಕ್ಕೂ ಅಪಾಯ. ಅದು ಅದಕ್ಕೋಸ್ಕರ ಅದೇ ಒಂದೇ ಒಂದು ಮಾತು ಹೇಳ್ತಾನೆ, ಯಾರು ಬರೋಲ್ಲ ಆ ಧ್ರುಪದೇಶದ ಮಾತ್ರ ಒಬ್ರು ಉಳಿಬಾರ್ದು ಭೂಮಿ ಮೇಲೆ ಅಂತ. ಅದು ಕೃಷ್ಣ ಒಪ್ಕೊಳ್ತಾನೆ, ಹೌದು ಅಂತ ಅವ್ರು ಹೇಳಿದ್ದನ್ನ. ಹೌದು, ದ್ರೋಣಾಚಾರ್ಯ ಹೇಳಿ ಸರಿ, ಕರೆಕ್ಟ್. ದುಷ್ಟರು ನೀಚರು ಅಂತ ದೇಶಕ್ಕೆ. ಅವ್ರಿಗೆ ಸೋಮಕರು ಅನಿಸಿದ್ರು, ರಸೋಮಕಾಹ ಪ್ರಮೋಕ್ತವ್ಯ. ಅಕಸ್ಮಾತ್ ದುಶ್ವತ್ಥಾಮ ಉಳಿದಿದ್ರೆ ಅವ್ರು ಹೇಳಿ, ನಾನೇನೋ ಹೋಗಿದ್ದಾನೆ ಅನುಮಾನ ಆಗ್ತದೆ, ಧರ್ಮರಾಜ ಅಂತಿದ್ದಾನೆ, ದುಶ್ವತ್ಥಾಮ ಹೊತ್ತಃ ಇರಬಹುದನು. ಅಕಸ್ಮಾತ್ ಉಳಿದಿದ್ರೆ ಯಾವ ವಸ್ತು ಪ್ರಯೋಗ ಮಾಡೋದು ಬರೋದಿಲ್ಲ ಅವ್ರ ಮೇಲೆ, ಅವ್ರೊಬ್ಬರನ್ನ ಮಾತ್ರ ಉಳಿಸೋದು ಬೇಡ, ಅವ್ರ ಮಾತ್ರ ಯಾವ ಕಾರಣಕ್ಕೂ ಇರೋದು ಬೇಡ. ಅಷ್ಟು ಕೋಪ ಆಯ್ತು ಅವ್ರಿಗೆ. ಮಹಾತ್ಮರು ದ್ರೋಣಾಚಾರ್ಯರು ಅವ್ರಿಗೆ ಅಷ್ಟು ಕೋಪ ಬಂತು ಅವ್ರ ಮೇಲೆ. ಉಭಯೇಶಾಂ ಶಾಂತಿ ಭವಿಷ್ಯದಿ, 2 ಪಕ್ಷಕ್ಕೂ ಶಾಂತಿ ಆಗುತ್ತೆ, ನೆಮ್ಮದಿ ಆಗುತ್ತೆ, ಎಲ್ಲರೂ ಕ್ಷೇಮವಾಗಿರ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರಾಗಿ ಈ ಮಧ್ಯದಲ್ಲಿ ಸಂಜೆ ವಾಚ ಅಂತ ಸಂಜೆ ಇಂಟರ್ಫಿಯರ್ ಆದ. ತದಪಿನ ಅಶ್ರೌಷಿ ಧೃತರಾಷ್ಟ್ರ ಭವಿತವ್ಯವಶಾತ್, ಹೇಳಿದ್ರು ಕೂಡ ಕೇಳಲಿಲ್ಲ ಧೃತರಾಷ್ಟ್ರ. ಅಂದ್ರೆ ಭವಿತವ್ಯವಶ, ಮುಂದೆ ಆಗಬೇಕಾದಂತಹ ಆ ಹಣೆ ಬರ ಅಷ್ಟು ಪ್ರಬಲವಾಗಿತ್ತು, ಆ ಪ್ರಾರ್ಧ ಆಗಬೇಕಾದಂತಹ ಅನರ್ಥ ಅಷ್ಟು ಜೋರಾಗಿದ್ದರಿಂದ ಅಷ್ಟು ಅವನು ಅಸ್ತಂತ್ರ ಪರತಂತ್ರ ಅವರು ಧೃತರಾಷ್ಟ್ರ. ಕೃಷ್ಣನ್ ಹೇಳ್ತಾನೆ, ನಿನಗಿದೆ ಸಾಮರ್ಥ್ಯ, ದುರ್ಯೋಧನ ಕಟ್ಟಾಕೋ, ದುರ್ಯೋಧನ ಒಬ್ಬನಿಂದಲೇ ಇಡೀ ಕುರುಕುಲ ನಾಶ ಆಗ್ತಾ ಇದೆ, ಒಬ್ಬನಿಗೋಸ್ಕರ ಎಲ್ಲವನ್ನೂ ನಾಶ ಮಾಡ್ಬೇಡ, ಇವನು ಒಬ್ಬ ನೀಚ ದುಷ್ಟ, ಇವನು ಕರ್ಣಾದಿಗಳನ್ನು ಕೂಡಾಕೊಂಡು ದುಶ್ಯಾಸನ ಕರ್ಣ ಕೂಡಾಕೊಂಡು ಕುತಂತ್ರ ಷಡ್ಯಂತ್ರ ಮಾಡ್ತಿದ್ದಾನೆ, ಕಟ್ಟಾಕು ದುರ್ಯೋಧನ ಅಂತ ಕೃಷ್ಣ ಬಂದ ಸಭೆಯಲ್ಲಿ ಹೇಳ್ತಾನೆ. ನನ್ನ ಮಾತು ಕೇಳಲ್ಲ ಅಂತಾರೆ. ಆದ್ರೂ ಅವನು ದುರ್ಡು ಮೋಹ ದುರ್ಯೋಧನ. ಅವನು ರಾಕ್ಷಸನ ಅಂಶದಿಂದ ಬಂದಿದ್ದವನು ಹೋಗ್ತಿದ್ದು ದುರ್ಯೋಧನ, ರಾಕ್ಷಸರ ಅಂಶ ಅವತಾರ ಅವನು. ಭವಿತವ್ಯ ವಶಾತ್ ಅಂದ್ರೆ ಮುಂದೆ ಆಗಬೇಕಾದ ಒಂದು ಭವಿಷ್ಯಕ್ಕೆ ಅಧೀನವಾಗಿ ಅದನ್ನು ಕೇಳಿದ್ದೇನೆ ಧೃತರಾಷ್ಟ್ರ. ಸುಮ್ಮನೆ ಕಥೆಗೆ ಹೆಂಗೆ ಕೇಳಿಸ್ಕೊಂಡ್ಬಿಟ್ಟ, ಆ ವಿಚಾರವನ್ನು ಸುಮ್ಮನೆ ಒಂದು ಕಥೆಯನ್ನು ಹೋಗಿ ಕೇಳಿಸ್ಕೊಂಡ್ಬಿಟ್ಟ. ಈಗ ಅರ್ಜುನ ಸ್ತೋತ್ರ ಮಾಡ್ತಾನೆ ಪರಮಾತ್ಮನ ಕಂಡು, ಭೀತ ಪ್ರಣಮ್ಯ ಆಹ ಅಂದಲ್ಲ, ನಮಸ್ಕೃತ
ಭೂಯೈವಾಹ ಕೃಷ್ಣಂ ಅಂತ ಏನ್ ಹೇಳ್ದ ಅಂದ್ರೆ ಅರ್ಜುನ ವಾಚ ಅರ್ಜುನೋವಾಚ ಋಷಿಕೇಶ ತವ ಪ್ರಕೀರ್ತ್ಯ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಪ್ರಹರ್ಷ್ಯತ್ಯನುರಜ್ಯತೆ ಚ ಜಗತ್ಪ್ರಹರ್ಷ್ಯತ್ಯನುರಜ್ಯತೆ ಚ ಗೀತಾನಿ ದಿಶೋ ದ್ರವಂತಿ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಸಂತಿ ಚ ಸಿದ್ಧಸಂಘಾ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ಪ್ರಹರ್ಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶಃ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ. ಸ್ಥಾನಿ ಅನ್ನೋದು ಅವ್ಯವೂ ಹೌದು, ಸಪ್ತವಿಭಕ್ತಿಯ ಕುಶನೂ ಹೌದು. ಸ್ಥಾನೇನ ಯುಕ್ತಮ್ಮನ ಅರ್ಥವಿದೆ. ಇದು ನ್ಯಾಯವಾಗಿದೆ. ಏನ್ ನ್ಯಾಯ? ನಿನ್ನ ಪ್ರಕೀರ್ತಿಯಿಂದ ನಿನ್ನನ್ನು ಕೀರ್ತನೆ ಮಾಡುವುದರಿಂದ ಜಗತ್ತಿಗೆ ಸಂತೋಷವಾಗುವುದು, ಅನುರಾಗ ಉಂಟಾಗುವುದು ಅನ್ನೋದು ಇದೆಯಲ್ಲ. ನಿಮ್ಗೆ ಇಷ್ಟು ಯಾಕೆ ಹಾಡಿ ಪರಮಾತ್ಮ ಭಜನೆ ಮಾಡ್ತಿದ್ದೆ, ಸ್ತೋತ್ರ ಮಾಡ್ತಿದ್ದೆ, ಖುಷಿ ಆಗುತ್ತಲ್ಲ, ಸಂತೋಷ ಆಗುತ್ತಲ್ಲ, ಒಂದು ಉತ್ಸಾಹೋಪೇತರಾಗಿ ಬಲ ಬಂದಂಗೆ ಆಗುತ್ತಲ್ಲ ಅಂತ ಭಾರಿ ಡೌಟ್ ಇದೆ. ಇದು ಕಾರಣ. ಏನು ಇದು ಸ್ಥಾನ, ಇದು ಯುಕ್ತ ಅಂತ ಅರ್ಥ. ಇದೊಂದು ತವ ಸ್ಥಾನ, ಇನ್ನೊಂದು ಅರ್ಥ ಇನ್ನ ವಿಷಯದಲ್ಲಿ ಅಂತ. ಇನ್ನ ವಿಷಯದಲ್ಲಿ ಪ್ರಕೀರ್ತನೆ ಮಾಡುವುದರಿಂದ ಜಗತ್ತಿಗೆ ಪ್ರಹೃಷ್ಯತಿ, ಜಗತ್ತು ಸಂತೋಷಗೊಳ್ಳುತ್ತೆ, ಅನುರಾಗಗೊಳ್ಳುತ್ತೆ. ಸ್ಥಾನೇನ ಯುಕ್ತಂ ಅಂತ ಒಂದು ಅರ್ಥ. ಸ್ಥಾನೇನ ತವ ವಿಷಯ, ನಿನ್ನ ಟಾಪಿಕ್ ಹೋದರೆ ನಿನ್ನ ವಿಷಯದಲ್ಲಿ ನಿನ್ನ ಟಾಪಿಕ್, ನಿನ್ನ ಬಗ್ಗೆ ಕೀರ್ತನೆ ಮಾಡಿದ್ದಾದ್ರೆ, ಸ್ತೋತ್ರ ಮಾಡಿದ್ದಾದ್ರೆ ಜಗತ್ತಿಗೆ ಸಂತೋಷವಾಗುವುದು, ಅನುರಾಗ ಆಗುವುದು ಯುಕ್ತವಾಗಿದೆ. ನಿನ್ನ ವಿಷಯದಲ್ಲಿಯೇ ಇದು ಆಗೋದು ಸರಿಯಾಗಿದೆ. ಅಷ್ಟೇ ಅಲ್ಲ, ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ. ನಿನ್ನನ್ನ ಸ್ತೋತ್ರ ಮಾಡುವಂತಹ ಭಕ್ತರಿಗೆ ರಾಕ್ಷಸರ ಪೀಡೆ ಬಾಧೆ ಇದ್ರೆ ಎಲ್ಕೊಂಡು ಓಡೋಗ್ತಾರೆ. ಸ್ವಾಮಿಗಳು ಗೀತೋಪನ್ಯಾಸದಲ್ಲಿ ಚಿಕ್ಕ ಮಕ್ಕಳಿಗೆ ಭಯ ಸ್ವಭಾವ ಇರ್ತದೆ. ಆಂಜನೇಯ ತಾಲಿ ಕಟ್ತಾರಲ್ಲ, ಇದನ್ನು ಹೇಳಿದ್ರೆ ಒಳ್ಳೇದಾಗುತ್ತೆ ಹೇಳಿದ್ರೆ ಮಕ್ಕಳಿಗೆ, ಹೆದರ್ಕೊಂಡವರಿಗೆ ತುಂಬಾ ಹೆದರ್ಕೊಂಡ್ಬಿಟ್ಟು ಇದು ಮಾಡಿದ್ರೆ. ಈ 8 ಶ್ಲೋಕ 9 ಶ್ಲೋಕ ಇದೆ. 9 ಶ್ಲೋಕದಿಂದ ಭಸ್ಮ ಮಾಡಿ ಕುಂಕುಮಾನೋ ಎಲ್ಲ ಹೇಳ್ಬಿಟ್ಟು ಅದಕ್ಕೆ ಹಚ್ಚಿಬಿಟ್ರೆ ಭಯ ಹೋಗುತ್ತೆ ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಗೊತ್ತಿಲ್ಲ, ಅದು ಕೆಲವು ಪಾಪದ ಕರ್ಮ ಫಲವಶಾತ್ ಹೆದರ್ಕೊಂಡ್ಬಿಡ್ತಾರೆ. ಹೆದರಿಕೆ ಕಾರಣ ಇರಲ್ಲ. ಆದ್ರೆ ಆ ಭಯ ಹೋಗ್ಬೇಕಾದ್ರೆ ಈ ಅರ್ಥ ಸಮೇತವಾಗಿ 8-9 ಶ್ಲೋಕವನ್ನು ಹೇಳ್ಕೊಂಡ್ಬಿಟ್ರೆ ಭಯ ಹೋಗ್ಬಿಡ್ತಾರೆ. ಅಂಥ ಸ್ವರೂಪ. ರಾಕ್ಷಸರುಗಳು ಹೆದರುಗೊಂಡವರಾಗಿ ದುಃಖಾಪಾರಾಗಿ ಓಡುತ್ತಾರೆ. ಅಷ್ಟೇ ಅಲ್ಲ, ಸಿದ್ಧ ಸಂಘದವರು, ಸಿದ್ಧ ಸಂಘನ ಸಮೂಹ ಅವರೆಲ್ಲರೂ ಕೂಡ ಸರ್ವೇ ನಮಸ್ಸಂತಿ, ಎಲ್ಲಾ ಕಡೆಯಿಂದಲೂ ನಿನ್ನನ್ನು ಕೈ ಮುಗಿದುಕೊಂಡು ಸ್ತೋತ್ರ ಮಾಡ್ತಾ ಇದ್ದಾರೆ, ಹೀಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಪರಮಾತ್ಮನೇ ಜಗತ್ಪೂಜ್ಯ, ಜಗದ್ವಂದ್ಯ, ಜಗದ್ಗುರು, ಜಗನ್ನಾಥ, ಅವನೇ ಎಲ್ಲಕ್ಕೂ ಈಶ್ವರ ಅಂತ ಹೇಳಿ ಎಲ್ಲರೂ ಕೂಡ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಸ್ಥಾನೇ ಯುಕ್ತಂ ಅರ್ಥ ಮಾಡಿದ್ರು. ಸ್ಥಾನೇ ಯುಕ್ತಂ, ಸ್ಥಾನೇನ ಯುಕ್ತ, ನ್ಯಾಯ, ಅದು ಕರೆಕ್ಟು, ಯೋಗ್ಯವಾದದ್ದು. ಕಿಂತದು, ಯಾವುದದು? ತವ ಪ್ರಕೀರ್ತ್ಯ, ತವ ಪ್ರಕೀರ್ತ್ಯ, ಮಾಹಾತ್ಮ್ಯ ಕೀರ್ತನೇನ, ತನ್ಮಾಹಾತ್ಮ್ಯ ಕೀರ್ತನೇನ, ಶ್ರುತೇನ ಹೇ ಹೃಷಿಕೇಶ, ಶ್ರುತೇನ ಹೇ ಹೃಷಿಕೇಶ, ಜಗತ್ ಪ್ರಹರ್ಷ್ಯತಿ ಪ್ರಹರ್ಷಂ ಉಪೈತಿ, ಯಜ್ಜಗತ್ ಪ್ರಹರ್ಷ್ಯತಿ ಪ್ರಹರ್ಷಣಂ ಉಪೈತಿ, ತತ್ ಸ್ಥಾನೇ ಯುಕ್ತಮಿತ್ಯರ್ಥಃ. ತತ್ ಸ್ಥಾನೇ ಯುಕ್ತಮಿತ್ಯರ್ಥಃ. ನಿನ್ನ ಕೀರ್ತನೆ ಮಾಡೋದ್ರಿಂದ, ನಿನ್ನ ಮಾಹಾತ್ಮ್ಯನ್ನ, ನಿನ್ನ ಲೀಲೆಗಳನ್ನ, ನಿನ್ನ ಕಥೆಗಳನ್ನ, ನಿನ್ನ ಗುಣಗಳನ್ನ ಕೊಂಡಾಡೋದ್ರಿಂದ, ಹಾಡೋದ್ರಿಂದ ಒಂದು ರೀತಿ ಉತ್ಸಾಹ ಬರುತ್ತೆ, ಶಕ್ತಿ ಉಪೇತರಾಗ್ತಾರೆ. ಅವ್ರಿಗೆ ಎಷ್ಟು ಇಡೀ ಅಹೋರಾತ್ರಿ ಬಿದ್ದು ಭಜನೆ ಮಾಡ್ಕೊಂಡೆ ಕಾಲ ಕಳ್ಬಿಡ್ತಾರೆ. ಅಷ್ಟು ಸಂತೋಷದಿಂದ ಇರ್ತಾರೆ. ಮಾಡ್ತಾ ಮಾಡ್ತಾ ಸಂತೋಷ ಹೆಚ್ಚಾಗಿ ಹೋಗುತ್ತೆ. ಭಜನೆ ಮಾಡಿಸ್ತಾರೆ. ಆರಂಭದಲ್ಲಿ ಇದಾಗುತ್ತೆ, ಆಮೇಲೆ 1-2 ಗಂಟೆ ಆಗ್ಬಿಟ್ರೆ ಎಲ್ಲರೂ ಕುಣಿ ಶುರು ಮಾಡ್ಬಿಡ್ತಾರೆ. ಎಲ್ಲ ಸಂತೋಷ. ಭಗವಂತನ ಸ್ವಭಾವ ಇತ್ತಂಭೂತ ಗುಣೋ ಹರಿ. ಆ ಹರಿ ಗುಣವೇ ಹಾಗೆ ಎಳ್ಕೊಂಡ್ಬಿಡ್ತಾನೆ. ಆ ಸ್ವಭಾವವೇ ಅದು ಒಂದೇ ಆನಂದ ಸ್ವರೂಪ, ಅದು ಒಂದೇ ಸತ್ಯ ಸ್ವರೂಪ. ಅಲ್ಲಿ ನಾವು ಒಲುವುದು, ನಮ್ಗೆ ಅನುರಾಗ ಉಂಟಾಯ್ತಂದ್ರೆ ಶಕ್ತಿ ಎಲ್ಲ ಮುಗಿಗೂಡ್ಕೊಂಡ್ಬಿಡುತ್ತೆ. ಎಲ್ಲ ನಿನ್ನ ಮಾಹಾತ್ಮೆಯನ್ನು ಕೀರ್ತನೆ ಮಾಡೋದ್ರಿಂದ, ಅಥವಾ ಶ್ರವಣ ಶ್ರುತೇನ,
ಕೇಳೋಣದಿಂದಲೂ ಕೂಡ ಈ ಹೃಷಿಕೇಶನೇ ಜಗತ್ ಪೂರ್ತಿ ಸಂತೋಷಗೊಳ್ಳತ್ತೆ, ಹರ್ಷದಿಂದ ಕೂಡಿಕೊಂಡದ್ದಾಗತ್ತೆ ಅನ್ನೋದು ನಿನ್ನ ಅದು ಆಗತ್ತೆ ಅನ್ನೋದು ಏನಿದೆ ಅದು ಯುಕ್ತವಾಗಿದೆ, ಅದು ನ್ಯಾಯವಾಗಿದೆ ಅಂತ ಅದನ್ನು ಕನ್ಫರ್ಮ್ ಮಾಡ್ತಿದ್ದಾನೆ, ಜಸ್ಟಿಫೈ ಮಾಡ್ತಿದ್ದಾನೆ. ಹೌದು, ಕರೆಕ್ಟ್ ಅಂತ. ಇವಾಗ ಇನ್ನೊಂದು ಅರ್ಥ ಮಾಡ್ತಾರೆ. ಅಥವಾ ವಿಷಯ ವಿಶೇಷಣ ಸ್ಥಾನೇ ಇತಿ. ವಿಷಯ ವಿಶೇಷಣಂ ಸ್ಥಾನೇ ಇತಿ. ವಿಷಯವೇ ವಿಶೇಷಣ, ವಿಷಯ ನೀನೇ, ವಿಷಯ ಅಂದ್ರೆ ಟಾಪಿಕ್, ಅದೇ ವಿಶೇಷಣ. ನಿನ್ನ ಜಾಗದಲ್ಲಿ ಪ್ರಕೀರ್ತನೆ ಮಾಡೋದ್ರಿಂದ ಜಗತ್ತಿಗೆ ಸಂತೋಷ ಆಗುತ್ತೆ ಅನ್ನೋದು ಕರೆಕ್ಟ್. ವಿಷಯಕ್ಕೆ ಅಂದ್ರೆ ವಿಷಯ ಯಾವುದು? ಪರಮಾತ್ಮನ ವಿಷಯ, ಪರಮಾತ್ಮನ ವಿಷಯಕ್ಕೆ ವಿಶೇಷಣ ಯಾವುದೋ ಸ್ಥಾನ ಅನ್ನೋದು ಅಂತ ಮಾಡ್ಬೋದು. ಅಂದ್ರೆ ಯುಕ್ತ ಹರ್ಷಾದ್ ವಿಷಯ ಭಗವಾನ್, ಯುಕ್ತ ಹರ್ಷಾದ್ ವಿಷಯ ಭಗವಾನ್, ಈಶ್ವರ ಸರ್ವಾತ್ಮ ಸರ್ವಭೂತ ಸುಹೃಚ್ಚ ಇತಿ. ಈಶ್ವರ ಸರ್ವಾತ್ಮ ಸರ್ವಭೂತ ಸುಹೃಚ್ಚ ಇತಿ. ಭಗವಂತನು ಹರ್ಷಾದಿಗಳಿಗೆ ವಿಷಯನಾಗಿದ್ದಾನೆ, ಹರ್ಷಾದಿಗಳಿಗೆ ಸಂಬಂಧಪಟ್ಟುಕೊಂಡಿದ್ದಾನೆ ಅನ್ನೋದು ಯುಕ್ತವಾಗಿದೆ. ಅವನು ಜೀವನದಲ್ಲಿ ಎಲ್ಲೇ ಬೇಸರವಾದ್ರೂ ದುಃಖ ಆದ್ರೂ ಆ ಭಗವಂತನನ್ನ ಕುರಿತು ಒಂದು ಸ್ವಲ್ಪ ಸ್ತೋತ್ರ ಮಾಡ್ದ, ಭಜನೆ ಮಾಡ್ದ, ಗಾನ ಮಾಡ್ದ ಅಂದ್ರೆ ಎಲ್ಲಾ ದುಃಖವೂ ಕಷ್ಟ ಪರಿಹಾರ. ನಾನು ಇವರೊಬ್ಬರು ಹೇಳಿದ್ರು, ಭಕ್ತಿಗೀತೆ ಹೇಳೋರೊಬ್ಬರು ಹೇಳಿದ್ರು. ಅವರು ಇವ್ರೊಳ್ಳೆ ಏನಪ್ಪ ಏನೋ ತುಂಬಾ ಬೇಜಾರಾಗಿದ್ರೆ ಇದಾಗಿದ್ರೆ ಸುಮ್ಮನೆ ಒಂದು ರೂಮ್ಗೆ ಹೋಗ್ಬಿಟ್ಟು ಒಂದು 10 ನಿಮಿಷ ಹಾಡ್ಕೊಂಡಿದ್ದೇನೆ, ಎಲ್ಲ ಬೇಜಾರು ಹೋಗ್ಬಿಡುತ್ತೆ. ಸಹಜ, ಅದು ಆಗತ್ತೆ. ತುಂಬಾ ಬೇಜಾರಾಗಿದೆ, ಮನೆಗೆ ಯಾರೋ ಬೈದ್ರು ಅಂದ್ರು, ಅಥವಾ ತನಗೇನು ಇಷ್ಟಾರ್ಥ ಇದೆ ಇದ್ದಾಗ, ಇನ್ನೊಂದು ಜೀವನದ ಜುಗುಪ್ಸೆ ಆದಾಗ ಏನು ಬೇಡ, ಒಂದು ಏಕಾಂತ ಹೋಗ್ಬಿಟ್ಟು ಒಂದು 1/4 ಗಂಟೆ 20 ನಿಮಿಷ ಕೂತ್ಕೊಂಡು ಭಗವಂತನ ಭಜನೆ ಮಾಡಿ ಸ್ತೋತ್ರ ಮಾಡಿದ್ರೆ ಎಲ್ಲ ಮರ್ಸೋಗತ್ತೆ, ಒಂದು ಹುರುಪು ಬರುತ್ತೆ, ಉತ್ಸಾಹ ಕೂಡ್ಕೊಳ್ಳುತ್ತೆ, ಒಂದ್ಸಲ ಶಕ್ತಿ ಬಂದಂಗೆ ಆಗುತ್ತೆ, ಎಲೆಕ್ಟ್ರಾಲ್ ಕೊಡ್ದಂಗೆ ಆಗ್ಬಿಡುತ್ತೆ. ಭಗವಂತ ಸ್ವಭಾವವೇ ಹಾಗೆ. ಹರ್ಷಾದಿಗಳಿಗೆ ವಿಷಯನಾಗಿದ್ದಾನೆ ಭಗವಂತ, ಏಕೆಂದ್ರೆ ಅವನು ಈಶ್ವರ, ಅವನು ಜಗದೀಶ್ವರ, ಸರ್ವರಿಗೂ ಆತ್ಮನು, ಎಲ್ಲಾ ಭೂತಗಳಿಗೂ ಉಪಕಾರ ಮಾಡೋ ಸುಹೃತ್ತವನು, ಪ್ರತ್ಯುಪಕಾರ ನಿರಪೇಕ್ಷೆಯಾಗಿ ಉಪಕಾರ ಮಾಡುವಂತಹ ಮಹಾತ್ಮ ಅವನು. ಆತ್ಮ ಇದಲ್ಲ ನಿತ್ಯನ ದೇಹೇಂದ್ಯಾದಿಗಳನ್ನೆಲ್ಲ ಓವರ್ ಮಾಡ್ತಾರೆ. ಬೆಳಗ್ಗೆನು ಸಂಜೆವರೆಗೂ ನಾವು ಶ್ರಮ ಪಡಿಸ್ತಿರ್ತೀವಲ್ಲ, ನೋಡಿ ಮಾಡಿ ಕೇಳಿ ಸುಸ್ತಾಗಿರ್ತಲ್ಲ, ಅದನ್ನ ಓವರ್ ಮಾಡ್ತಾರೆ. ನಮ್ಮ ಆಹಾರಾದಿಗಳನ್ನೆಲ್ಲ ಜೀವನ ಮಾಡಿ ಶಕ್ತಿ ದೇಹಕ್ಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೋಡೋದು ಕೇಳೋದು ಇತ್ತ ಶಕ್ತಿಗಳನ್ನೆಲ್ಲ ತುಂಬ್ತಾರೆ. ಹೊರಗಡೆ ಅನ್ನ ನೀರು ಗಾಳಿ ಬೆಳಕು ಕೊಟ್ಟು ಉಪಕಾರ ಮಾಡ್ತಾರೆ. ಯಾವಾಗಲೂ ನಮ್ಮನ್ನು ಬಿಡೋದೇ ನಾವು, ಯಾವಾಗಲೂ ನಮ್ಮ ಸ್ವಭಾವ ಹೃದಯದಲ್ಲಿ ಹತ್ತಿರದಲ್ಲಿ ಇರ್ತಾನೆ, ಎಲ್ಲಕ್ಕೂ ಅನುಮೋದನೆ ಮಾಡ್ತಾನೆ. ನಾವು ಏನ್ ಕೆಟ್ಟದ್ದು ಮಾಡಿದ್ರು ಅಂತ ತಡ್ಕೊಟ್ಟಲ್ಲ, ಅಷ್ಟು ಪ್ರೇಮ ನಮ್ಮ ಮೇಲೆ. ನಾವು ಚಿಕ್ಕ ಮಗು ಆಟ ಆಡ್ತಿದ್ದೆ, ಚೇಷ್ಟೆ ಮಾಡ್ತಿದ್ದೆ, ಮಾಡ್ಕೊಳ್ಳಿ ಮಗು ತಾನೆ ಅಂತ ಹೇಳಿ ಹೇಗೆ ಬಿಡ್ತೀವೋ ಆ ಪ್ರೇಮ ನಮ್ಮ ಮೇಲೆ ಇಟ್ಬಿಡಿದೆ. ನಾವು ಏನೇ ಕೆಟ್ಟ ವಿಷಯ ಮಾಡಿದ್ರು ಎತ್ತ ಮಾಡಿದ್ರು ತಿದ್ಕೋತಾರೆ, ನಾಳೆ ಇವತ್ತು ಮಾಡ್ಕೊಂಡು ನಾಳೆ ತಿದ್ಕೋತಾರೆ ಅಂತ ಅವನಿಗೆ ಆ ಇದು ಇವತ್ತೆಲ್ಲ ನಾಳೆ ಗೊತ್ತಾಗತ್ತೆ, ಮಾಡ್ಲಿ ಪಾಪ ನನ್ನ ಮಗು ಅಲ್ಲ ಇನ್ನು ಅಂತ ಹೇಳಿ ಅಷ್ಟು ಪ್ರೇಮ ಅವನಿಗೆ. ಅಂತ ಆ ಭಗವಂತನ ಕರುಣಾಮಯನ ಮಹತ್ವವನ್ನು ಗುರುತಿಸ್ಕೋಬೇಕು. ಅವನ ಅಂಥ ಪ್ರೇಮ ಸ್ವರೂಪನಾಗಿ ಆತ್ಮರಾಗಿ ಹೃದಯದಲ್ಲಿ ಇದ್ದು ಎಲ್ಲಾ ರೀತಿಯಿಂದಲೂ ನಮಗೆ ಉಪಕಾರ ಮಾಡ್ತಿದ್ರು. ಒಂದನ್ನು ಕಿಂಚಿತ್ತು ನಮ್ಮಿಂದ ಅವ್ರು ಏನು ಬಯಸಲ್ಲ. ಒಂದೇ ಒಂದು ಸರಿಯಾಗಿ ನನ್ನನ್ನು ತಿಳ್ಕೊಂತ ಒಂದೇ ಅಂತ ಅಷ್ಟೇ. ಯಾಕಂದ್ರೆ ನನ್ನನ್ನು ತಿಳ್ಕೋದೇ ಇರೋಕೆ ನಿಂಗೆ ಕಷ್ಟ ದುಃಖ ಆಗಿರೋದು, ಅದಕ್ಕೋಸ್ಕರ ನನ್ನನ್ನು ಸರಿಯಾಗಿ ತಿಳ್ಕೊಂತ ಒಂದು ಅಪೇಕ್ಷೆ ಪಡ್ತಾರೆ. ತಪ್ಪು ತಿಳ್ಕೊಂಡು ನೀನು ದುಃಖ ಪಡ್ತೀಯಾ, ಹೆದರ್ಕೋತೀಯಾ, ಸುಮ್ಮನೆ ಆಸೆ ಪಡ್ತೀಯಾ, ನೂರಾರು ಅನರ್ಥಕ್ಕೆ ಈಡಾಗ್ತೀಯಾ, ಯಾಕೆ? ಕರೆಕ್ಟಾಗಿ ತಿಳ್ಕೊ, ನನ್ನ ಸರಿಯಾಗಿರ್ತೀಯ ನೀನು, ಅದು ಒಂದನ್ನು ಅಪೇಕ್ಷೆ ಪಡ್ತೇವೆ ನಾವು ಹೇಳ್ಬೋದು. ಅಷ್ಟು ಬಿಟ್ಟು ಏನು ನಮ್ದು ಯಾವ ಹೂ ಹಣ್ಣು ಬೇಡ, ಯಾವ ಸ್ವತಃ ಬೇಡ, ಏನು ಬೇಡ, ಆನೆಗೆ ನಾವು ಮಾಡ್ತಾರೆ. ಅಂಥ ಮಹಾನುಭಾವ ಸರ್ವಭೂತ ಸುಹೃತ್, ಎಲ್ಲಾ ಭೂತಗಳಿಗೂ ಉಪಕಾರವನ್ನು ಅಪೇಕ್ಷಿಸದೆ ಉಪಕಾರ ಮಾಡುವಂಥವನು. ತಥಾ ಅನುರಜ್ಯತೆ ಅನುರಾಗಂಚ ಉಪೈತಿ, ಹಾಗೆ ಅನುರಜ್ಯತೆ ಅನುರಾಗವನ್ನು ಹೊಂದುತ್ತೆ. ಇನ್ನೂ ಮಾಡೋಣ ಅಂತ. ನಂಜ ಭಾಗವತರು ಒಂದು ಏಕಾದಶಿ ದಿವಸ ಕಾರ್ಯದಲ್ಲಿ ನಮ್ಮ ಅಣ್ಣ ಮಂಜಯ್ಯ ಎಲ್ಲ ಇದ್ದಂತೆ. ನಮ್ಮ ಸ್ವಾಮಿಗಳಾದ್ರೆ ಆ ವಯಸ್ಸಲ್ಲಿ ಸ್ವಲ್ಪ ಹೊತ್ತು ಮಾಡಿ ಅವ್ರು ಹೋಗ್ಬಿಟ್ರು. ಅವ್ರಿಗೆ ಬೆಳಗ್ಗೆ 4 ಗಂಟೆಯಿಂದ ಅನುಷ್ಠಾನ ಮಾಡೋದ್ರಿಂದ ಅವರು ಮಾಡಲಿಲ್ಲ. ಕೃತಾರ್ಥರು ಅವ್ರಿಗೇನು ಬೆಳಗ್ಗೆವರೆಗೂ ಭಜನೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಮಾಡೋಣ ಅಂತ ಅವರು, ಇವು ಕಷ್ಟ ಆಗುತ್ತೆ ಭಾಗವತ ಮಾಡೋಣ ಕಣ್ರಿ ಏನಾಗಲ್ಲ ಅಂತ ಶುರು ಮಾಡಿದಂತಪ್ಪ. ಬೆಳಗ್ಗೆ 4:30-5 ಗಂಟೆವರೆಗೂ ಭಜನೆ ಮಾಡ್ತಿದ್ದಂತೆ. ಕಿಚ್ಕೋತಂದಿಲ್ಲ, ಬಹಳ ಪ್ರೇಮದಿಂದ ಹೇಳ್ತಿದ್ದೆ. ಬಹಳ ಕಷ್ಟ ಆಗ್ತಿತ್ತು ನಮ್ಮ ಅಣ್ಣ. 2 ಗಂಟೆ 3 ಗಂಟೆ ತಲೆ ಹೊಡಿತಿತ್ತು. ಅವ್ರು ಮಾತ್ರ ಆರಾಮ ಮಾಡ್ತಿದ್ರು ಕಣ, ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಏನು ದಿನ ಇದ್ದೇ ಇದೆ ಕಣ ಮಲಗೋದ, ಏನು ಒಂದ್ ದಿವಸ ಏಕಾದಶಿ ಮಾಡೋಣ ಭಗವಂತ. ಆ ಭಕ್ತಿ ಊರ್ ಬಿಟ್ರೆ ಭಗವಂತನಲ್ಲಿ ಎಲ್ಲವನ್ನ ಬಿಟ್ಟು ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ನಮ್ಮ ಲೋಕದಲ್ಲೂ ಅಷ್ಟೇ,
ನಮ್ಗೆ ಯಾರು ತುಂಬಾ ನಮ್ಗೆ ಬೇಕಾದವರೋ ತುಂಬಾ ಇಷ್ಟವೋ ಅವ್ರಿಗೆ ನಾವು ಎಲ್ಲವನ್ನೂ ಬಿಟ್ಟು ಅವ್ರಿಗೆ ಮಾಡ್ತೀವಿ ನಾವು. ಅವ್ನು ಏನ್ ಹೇಳಿದ್ರು ಮಾಡ್ತೀವಿ, ಅವ್ರಿಗೆಲ್ಲವನ್ನೂ ಯಾವ ಮಾಡ್ತೀವಿ. ಯಾಕೆ ನಮ್ಗೆ ಆ ಪ್ರೇಮ ಇದೆಯಲ್ಲ ಅದೆಲ್ಲವೂ ಮಾಡ್ತೀವಿ. ಆ ಭಗವಂತನ ಅಂತ ಪ್ರೇಮ ಊರ್ ಬಿಡ್ತು ಅಂದ್ರೆ ಊಟನೂ ಬೇಡ, ನಿದ್ದೆನೂ ಬೇಡ, ನೆಂಟರು ಬೇಡ, ಇಷ್ಟು ಬೇಡ, ದುಡ್ಡು ಬೇಡ, ಲೋಕಾನು ಬೇಡ. ಸಾಕು ಭಗವಂತ ಒಬ್ಬನೇ ಸಾಕು ನಿರಂತರ ಆ ಇದರಲ್ಲಿಯೇ ಇರ್ತಾರೆ. ಅಂತ ಒಂದು ಸ್ವಭಾವ. ಅನುರಾಗ, ಅನುರಾಗ ಅಂದ್ರೆ ಪ್ರೀತಿ. ಅಂದ್ರೆ ಅನುಸರಿಸಿ ರಾಗ ಅಂದ್ರೆ ಪ್ರೀತಿ. ಆ ಮತ್ತೊಂದು ಮಾಡಿದಷ್ಟು ಹುರುಪು ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಮಾಡಿಸ್ತಾರೆ. ತಚ್ಚ ವಿಷಯ ಇತಿ ವ್ಯಾಖ್ಯೇಯ ವಿಷಯ ಅದಷ್ಟು ನಿನ್ನ ವಿಷಯದಲ್ಲಿ ಅಂತ ಹೇಳಿ ತಾನೇ ಅನ್ನೋಕ್ಕೆ ಎರಡನೇ ಅರ್ಥ ಇದೆ. ಅದು ನಿನ್ನ ವಿಷಯದಲ್ಲಿ ಇದೆಲ್ಲ ಆಗತ್ತೆ ಅಂತ. ಕಿಂಚ ರಕ್ಷಾಂಸಿ ಭೀತಾನಿ ಭಯಾವಿಷ್ಟಾನಿ ದಿಶಃ ದ್ರವಂತಿ ಗಚ್ಚಂತಿ. ಕಿಂಚ ರಕ್ಷಾಂಸಿ ಭೀತಾನಿ ಭಯಾವಿಷ್ಟಾನಿ ದಿಶಃ ದ್ರವಂತಿ ಗಚ್ಚಂತಿ. ಮತ್ತು ಏನಪ್ಪಾ ಅಂದ್ರೆ ರಾಕ್ಷಸರುಗಳು ಅವರು ಹೆದರುಗೊಂಡವರಾಗಿ ಭಯವನ್ನು ಹೊಂದಿದವರಾಗಿ ಓಡ್ ಹೋಗ್ತಾರೆ. ಅಲ್ಲ, ಇವನು ಭಜನೆ ಮಾಡಿದ್ರೆ ಅವ್ರ್ಯಾಕೆ ಓಡ್ ಹೋಗ್ಬೇಕು ಅಂದ್ರೆ ಅವನಿಗೂ ಇವನೇ ಆತ್ಮ. ಯಾವ ಭಗವಂತನನ್ನು ಇವನು ಭಜಿಸ್ತಾ ಇದ್ದಾನೋ, ಪೂಜಿಸ್ತಾ ಇದ್ದಾನೋ, ಆರಾಧನೆ ಮಾಡ್ತಾನೋ ಆ ಭಗವಂತ ರಾಕ್ಷಸನು ಅವನ ಆತ್ಮ ಅಲ್ಲಿ ದಿಗಹತ್ಕೊಂಡ್ಬಿಡುತ್ತೆ. ಇಲ್ಲಿ ಒಲಿತಾನೆ, ಅಲ್ಲಿ ದಿಗಹತ್ಕೊಂಡ್ಬಿಡುತ್ತೆ. ಅಯ್ಯೋ, ಅಲ್ಲಿನ ಒಂದು ಸ್ವಭಾವ ಇದೆಯಲ್ಲ, ಅಂತಃಕರಣ ಸ್ವಭಾವ, ಅದಕ್ಕೂ ಈ ಸ್ವಭಾವಕ್ಕೂ ಮ್ಯಾಚ್ ಆಗಲ್ಲ. ಡೆಡ್ ಇಷ್ಟದು, ಡೆಡ್ ಆಪೋಸಿಟ್. ಇವನು ಅತ್ಯಂತ ಪರಮ ಸಾತ್ವಿಕ, ಅದು ಅತ್ಯಂತ ಪರಮ ತಾಮಸ. ಅದು ಆ ತಾಮಸ ಸಾತ್ವಿಕ ಎಲ್ಲಿನ ಸೇರುತ್ತೆ, ಅದು ಓಡುತ್ತೆ, ಅದಕ್ಕಾಗಲ್ಲ. ಇವನೇ ಅವ್ನು ಓಡಿಸೋದು. ಇವನಿಗೆ ಹೇಗೆ ಭಜನೆ ಮಾಡಿಸ್ತಾನೋ ಅವನು ಅಲ್ಲಿ ಓಡಿಸ್ತಾನೆ. ಯಶಕೇವ ಸಾಧು ಕರ್ಮಕಾರಿ ಯಮೇಭ್ಯೋ ಲೋಕೇಭ್ಯೋ ಯಶಕೇವ ಅಸಾಧು ಕರ್ಮಕಾರಿ ಯಮ ಅಧೋ ಲೋಕೋ ನಿನೀಶತೆ ಅಂತ. ಸ್ವಾಮಿ ರಾಮ ಇದರಲ್ಲಿ ಅವರು ರಾಮ ಅವರು ಗಂಗಾ ಇದರಲ್ಲಿ ಗಂಗಾ ತೀರದಲ್ಲಿ ಧ್ಯಾನ ಮಾಡ್ತಾ ಇದ್ರು. ಸಂಜೆ ಹೊತ್ತು ಒಂದು ಹಾವನ್ನು ಹೀಗೆ ನಿಂತ್ಕೊಂಡ್ಬಿಡ್ತಂತೆ. ಹುಯ್ಯೋ ಹಾವು ಇದು ಗೋಳು ಬಂದು ಆ ಗುರು ಹತ್ರ ಹೇಳಿದ್ರೆ ಹೀಗೆ ಬಂದು, ನೀನು ಹೆದರ್ಬಾರ್ದಾಯ್ತು, ನೀನು ಇದು ಮಾಡಬಾರ್ದಾಯ್ತು, ನೀನು ಸುಮ್ಮನೆ ಕೂತಿದ್ದೆ, ನಿನ್ನ ಭಯ ಅದು ಭಯ ಹುಟ್ಟಿಸಿದೆ, ನಿನ್ನಲ್ಲಿ ಧೈರ್ಯ ಇದ್ದೆ, ಧೈರ್ಯ ಹಾಗೆ ಹೋಗ್ತಿತ್ತು. ಅದ್ರ ಇವಾಗ ನಿನ್ನ ಹತ್ರ ಬಂದಲ್ಲ, ನಿನ್ನನ್ನು ಕಡಿಯೋಕೆ ಬಂದಿಲ್ಲ, ಅದು ಅದ್ರ ಆಹಾರ ಹೊಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ನೀನು ಹೆದರ್ಕೋಬಾರ್ದಾಯ್ತು, ಎದ್ದು ಬರಬಾರ್ದಾಯ್ತು, ಇವನಿಗೆ ಆಗಲಿಲ್ಲ, ಭಯ ಆಗ್ಬಿಡ್ತೀನಿ. ನಿನಗೂ ಅವನಿಗೂ ಒಬ್ಬನೇ ಆತ್ಮ, ನಿನ್ನಲ್ಲಿರೋ ಆತ್ಮನೇ ಆ ಹಾವಲ್ಲಿರೋವನು. ನಿನ್ನ ಆತ್ಮ ನಿರ್ಭಯವಾಗಿ ಇದಾಗಿದ್ದರೆ ಅದಕ್ಕೆ ಅದು ಇದಾಗುತ್ತೆ, ಪೋಸ್ಟ್ ಆಗುತ್ತೆ. ಅದಕ್ಕೆ ತಲುಪತ್ತದು. ಆಗ್ಬಿಟ್ಟು ಅದು ನಾನು ಹೆದರ್ಬೇಕಾಗಿಲ್ಲ, ನನಗೆ ಹೆದರಿಕೆ ಕಾರಣ ಇಲ್ಲ ಅಂದ್ರೆ ಒಬ್ಬನೇ ಆತ್ಮ ಆದ್ರಿಂದ ನಿನ್ನ ಆತ್ಮದಲ್ಲಿ ಪಾಠ ಹೇಳುತ್ತೆ ಅಂತ ಅವ್ರು ಹೇಳಿದಂತೆ. ಅದು ನಿನ್ನ ಕಲ್ತ್ಕೋಬೇಕಾಯ್ತು, ನಾವು ಎದ್ದು ಬರಬಾರ್ದಾಯ್ತು. ಅವುಗಳು ಭಾರಿ ಇದಂತೆ. ಇಲ್ಲ, ಅವರಿಗೆ ಒಂದು ಅನುಭವ ಆಯ್ತಂತೆ. ಸ್ವಾಮಿ ರಾಮ ಅವರು ಒಂದ್ ಕಡೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ತುಂಬಾ ಬಿಸಿಲು ಇದಾಗಿ ಸುಸ್ತಿದಾಗ್ಬಿಡುತ್ತೆ. ಒಂದು ಗುಹೆ ಐತಂತೆ, ಇಲ್ಲೇ ಹೋಗಿ ವಿಶ್ರಾಂತಿ ಹೋಗಿ ಹೋಗಿ 4 ಹುಲಿ ಮರಿ, ಚಿಕ್ಕ ಮರಿ. ಆ ಪಾಪ ಸಣ್ಣ ಸಣ್ಣ ಒಂದು 15 ಅದು ತಾಯಿ ಬಂತು ಅಂದ್ರೆ ಇದನ್ನೆಲ್ಲ ಅವು ಆಟಾಡ್ತಾ ಇರ್ತಿದ್ರು. ಇವರು ಖುಷಿಯಾಗಿ ಮಾಡ್ತಿದ್ದಂತೆ. ಮಾಡ್ತಿದ್ದೆ ಒಂದು 3-4 ಗಂಟೆ ಆಯ್ತು, ತಾಯಿ ಬಂದ್ರು. ತಾಯಿ ಗೋಮುಗಳೇ ಕೈ ಮುಗಿದು, ಅಮ್ಮ ನಾನು ಏನು ಮಾಡಿಲ್ಲ ನಿನ್ ಮರಿಗೆ, ನಾನು ಏನು ಮಾಡಿಲ್ಲ, ನಾನು ನಿಂಗೂ ಏನು ಮಾಡಲ್ಲ, ನಾನು ದಾರಿ ಬಿಡ ಹೋಗ್ತೀನಿ ಹಾಗೆ ಅಂದ್ಕೊಂಡು ಅಂತ ಪಕ್ಕಕ್ಕೆ ಹೋಗ್ತಿದ್ದಮ್ಮ. ಅದೇ ಹೇಳ್ಬಿಟ್ಟಿದ್ರೆ ಇವ್ರು ಹೋದ್ರಂತೆ. ನಾನು ಯಾರು ಮರಿಗೆ ಹಾಗೆ ಗುರುವಾಕ್ಯ ಜ್ಞಾಪಕ ಆಯ್ತು. ಹಂಗೆ ಯಾವಾಗ ನಂಗೆ ಇನ್ನೇನು ಒಂದು ಆಪ್ಷನ್ ಇರ್ಲಿಲ್ಲ, ನನಗೆ ಒಂದೇ ಆಪ್ಷನ್ ಇದ್ದಿದ್ದು. ಗುರು ಹೇಳಿದ್ರಲ್ಲ, ಏನು ಹೆದರ್ಕೋಬೇಡ, ಇನ್ನ ಆತ್ಮ ಅವನ ಆತ್ಮ, ಅವನಿಗೆ ಅದು ಹೋಗುತ್ತೆ, ಸಂದೇಶ ಮುಟ್ಟತ್ತೆ ಹೃದಯಕ್ಕೆ, ಅದೇನು ಮಾಡಲ್ಲ ನನಗೆ. ಅದನ್ನ ಅದು ಪ್ರತಿಕಾರ ಮಾಡಿದ್ರೆ ಮಾತ್ರ ಅದು ಇದು ಮಾಡುತ್ತೆ ಹೊರತು ನೀನು ಸುಮ್ಮನೆ ಅದು ಏನು ಮಾಡಲ್ಲ ಅಂತ. ಅದೇನಾಯ್ತು, ಆ ತಾಯಿ ಬಂದು ನೋಡಿದ್ರೆ ಮರಿಗೆಲ್ಲ ಓಡೋಗ್ಬಿಡ್ತು. ಅದು ಇದಕ್ಕೆ ಗೊತ್ತಾಯ್ತು, ಅದಕ್ಕೆ ಮರಿಗಲ್ಲ. ಆ 4 ಮರಿ ಅದು ಕನ್ಫರ್ಮ್ ಆಯ್ತಲ್ಲ, ಇವನು ಹೋಗ್ಬಿಟ್ಟ. ಹುಲಿಗೆ ಬಂತು ಅಂದ್ರೆ ಬದುಕಿದ್ದು ಪುಣ್ಯವೇ ಹೊರತು ಸಾಯಿದ ಆಶ್ಚರ್ಯ ಅಲ್ಲ. ರಕ್ಷಾಂಶದಿಂದ ರಾಕ್ಷಸರುಗಳು ಹೆದರುಗೊಂಡವರಾಗಿ ಭಯದಿಂದ ಹೊಕ್ಕಿದವರಾಗಿ ದಿಕ್ಕಾಪಾಲ ಓಡ್ ಹೋಗ್ತಾರೆ. ಅದೊಂದು ಧೈರ್ಯ, ಒಬ್ಬನೇ ಮನೇಲಿ ಇದ್ದೀನಿ, ಭಯ ಅಂತ ಅಂದ್ಕೊಂಡ್ವಿ ಅಂತಂದ್ರೆ ನಾವು ಭಗವದ್ ವಿಮುಖರಾಗಿದ್ದೀವಿ ಅಂತ ಅರ್ಥ. ನಾವು ಭಗವನ್ಮುಖರಾದ್ರೆ ಆ ಕ್ಷಣದಲ್ಲಿ ಭಯ ಆದಾಗ ಒಂದು ಸ್ವಲ್ಪ
ಒಂದು ವಿಷ್ಣುನಾಮನೋ ಒಂದು ಕೃಷ್ಣಾಷ್ಟೋತ್ರ ಶಿವಾಷ್ಟೋತ್ರ ಹೇಳಿದೆ ಭಯ ಹೊಟ್ಟೋಗ್ಬಿಡುತ್ತೆ. ಏನು ಭಯ ಇರಲ್ಲ. ಬೇಕಾದ್ರೆ ಪ್ರಾಕ್ಟಿಕಲ್ ಮಾಡಿ ನೋಡಿ, ಆಗತ್ತೆ, ಧೈರ್ಯ ಬರುತ್ತೆ. ಸ್ಥಾನೇ ವಿಷಯೇ, ಸ್ಥಾನೇ ವಿಷಯೇ, ನಿನ್ನ ವಿಷಯದಲ್ಲಿ ನಿನ್ನ ಜಾಗದಲ್ಲಿ ಇದು ಈ ರೀತಿ ಆಗುತ್ತೆ. ಸರ್ವೇ ನಮಸ್ಸಂತಿ ನಮಸ್ಕುರ್ವಂತಿ ಚ ಸಿದ್ಧಸಂಘಾಃ, ಸರ್ವೇ ನಮಸ್ಯಂತಿ ನಮಸ್ಕುರ್ವಂತಿ ಚ ಸಿದ್ಧಸಂಘಾಃ, ಸಿದ್ಧಾನಾಂ ಸಮುದಾಯಾಃ ಕಪಿಲಾದೀನಾಂ, ಸಿದ್ಧಾನಾಂ ಸಮುದಾಯಾಃ ಕಪಿಲಾದೀನಾಂ. ಅದು ಮಟ್ಟು ಎಲ್ಲಾ ಸಿದ್ಧಸಂಘದವರು ನಮಸ್ಕಾರ ಮಾಡುತ್ತಾರೆ, ನಮಸ್ಕಾರ ಮಾಡ್ತಾನೇ ಇದ್ದಾರೆ. ನಮಸ್ಕಾರ ವರ್ತಮಾನ ಇನ್ನೂ ಮಾಡ್ತಾನೇ ಇದ್ದಾರೆ. ಸಿದ್ಧಸಂಘದವರು, ಸಿದ್ಧರ ಸಮುದಾಯ, ಕಪಿಲಾದಿಗಳೆಲ್ಲರೂ ಕೂಡ ಇವನಿಗೆ ಹಾಗೆ ಕಾಣ್ತಾ ಇದೆ. ನಿಜವಾಗಿ ವ್ಯವಹಾರದಲ್ಲಿ ಕಪಿಲರು ಎಲ್ಲಿದ್ದಾರೋ, ನೀವು ಏನ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಇವನ ಅರ್ಜುನನ ಅನುಭವದಂತೆ ಆ ಕಾಲದಲ್ಲಿ ಸಿದ್ಧಸಂಘದವರೆಲ್ಲ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದ್ದಾರೆ. ಅದು ತತ್ವಸ್ಥಾನೆ. ಮತ್ತೆ ತತ್ವಸ್ಥಾನ ಎಲ್ಲದಕ್ಕೂ ಸೇರ್ಕೊತಾ ಇದ್ದಾರೆ. ತತ್ವಸ್ಥಾನೇ ನಮಸ್ಯಂತಿ, ತತ್ವಸ್ಥಾನೇ ಜಿಹಾ ದ್ರವಂತಿ ರಕ್ಷಾಂಸಿ, ತತ್ವಸ್ಥಾನೇ ಜಗತ್ ಭವಿಷ್ಯತಿ ಅನುರಜ್ಯತೆ ಚ ಅಂತ. ನಿನ್ನ ಜಾಗದಲ್ಲೇ ಈ ರೀತಿ ಎಲ್ಲ ಆಗತ್ತೆ. ಭಗವಂತನ ಇದರಿಂದಲೇ ಅಣಿಮಾ ಮಹಿಮಾಚಿ ವಾ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಮೀಶಿತ್ವಂ ವಶಿತ್ವಂಚಾಷ್ಟಭೂತಯ ಅಮರಕೋಶ ಅಣೋರ್ಭಾವ ಅಣಿಮಾ ಸೂಕ್ಷ್ಮ ಆಗೋದು. ಟೈನಿ ಜಿನ್ಸು ಆಂಜನೇಯ ಸಣ್ಣ ಹೋಗ್ಬಿಡ್ತದೆ. ಮಹಿಮಾ ದೊಡ್ಡ, ಗರಿಮನ ಸಣ್ಣದು ಭಾರ, ಗುರುಭಾವ ತೂಕ. ಸುರಾವರ್ತಿನಿಗೆ ಕೃಷ್ಣ ಭಾರ ಆಗ್ಬಿಟ್ಟ, ಎತ್ತಕ್ಕಾಗಿಲ್ಲ, ದಬಾ. ಲಘಿಮ ಆ ಬೆಟ್ಟವನ್ನು ಇದನ್ನು ಗೋವರ್ಧನವನ್ನು ಹತ್ತಿಗೆ ಮಕ್ಕಬಿಟ್ಟು ಎತ್ಬಿಟ್ಟ ಅವನು. ಅದನ್ನೇ ಹತ್ತಿ ಮಾಡ್ಬಿಡ್ತಾನೆ. ಲಘಿಮ ತಾನ್ ಲಘಿ ಆಗೋದು, ವಸ್ತು ಲಘು ಮಾಡೋದು. ಲಘು ಲಘಿಮ ತಥಾ ಪ್ರಾಪ್ತಿ ಅಂದ್ರೆ ತಾನು ಇಲ್ಲೇ ಇದ್ದು ಎಲ್ಲವನ್ನು ಅರಿವಿಗೆ ವಿಷಯ ಮಾಡ್ಕೊಡೋದು. ಪ್ರಾಕಾಮ್ಯತೆ ಸ್ವಚ್ಛಂದವಾಗಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನೀವು ರೂಮಲ್ಲಿ ಇದ್ರೂ ಕೂಡ ಹೋಗ್ಬಿಡ್ಬೋದು. ಭಾಗ ಹಾಕೊಂಡು ಏನು ಮಾಡಿದ್ರು ರೂಮಲ್ಲಿ ಇಳ್ಬಿಡ್ಬೋದು. ಈಶಿತ್ವ ಯಾರ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ಇಲ್ಲೇ ಮೋದಿನ ಕಂಟ್ರೋಲ್ ಮಾಡ್ಬೋದು. ಬೋರ್ಡನ್ ಬೈಡನ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಅಮೆರಿಕ ಇದ್ದಿದ್ದಲ್ಲ ಯಾರು ಬೈಡನ್ನ, ಅವರನ್ನ ನೀವು ಬೈಡನ್ನ ಬೋರ್ಡನ್ನ ಬೈಡನ್ ಅವನ ಇಲ್ಲಿಂದ ಕಂಟ್ರೋಲ್ ಮಾಡ್ಬೋದು ನೀವು. ವಶಿತ್ವ ನಿಮ್ಮ ಹತೋಟಿ ಇಟ್ಕೊಬೋದು. ಯಾರ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೋದು, ಇನ್ನೊಬ್ಬರದ್ದು ಮನಸ್ಸು. ಅದು ಒಂದು ಭಾಗ ವಶೀಕರಣ. ಅಷ್ಟೇಶಿಯಲ್ಲಿ ಒಂದು ಭಾಗ. ಮಹಿಮಾ ಮಹಿಮಾಚಿ ವಾ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯೀಶಿತ್ವಂ ವಶಿತ್ವಂ ಚಾಷ್ಟಭೂತಯ. ಅಮರಕೋಶ ಕಲಿಯದೆ ಎಲ್ಲ ವಿಶ್ವಕೋಶ ಇದ್ದಾಗ ಒಳ್ಳೆ ನೀವೇ ಹೊರಬೇಕು. ಹೌದು, ಔಷಧಿ ಕೊಡ್ತಾರೆ ಹಂಗಾಯ್ತು. ಇದೆ ಅಮರಕೋಶ ಇಂಗ್ಲಿಷ್ ಎಲ್ಲ ಟ್ರಾನ್ಸ್ಲೇಟ್ ಆಗಿದೆ. ತುಂಬಾ ಚೆನ್ನಾಗಿ ಕಾಳೇನು ಮಾಡಿದ್ದಾನೆ. ಕಾಳೇನು ಇಂಗ್ಲಿಷಲ್ಲಿ ಇದು ಮಾಡಿದೆ ನಾವು. ಮಾರ್ಟಲ್ಲ ಅಮರಸಿಂಹ ಅಂತ ಅವನ ಹೆಸರು. ಅವನ ಹೆಸರು ಅಮರಸಿಂಹ. ಹಾಗೆ ಅವರು ಅಮರಸಿಂಹವಿ ಪಾಪಿಯ ಸರ್ವಂ ಭಾಷ್ಯಾದ ಚೂಚರದು ಅಂತ ಬೈದಿದ್ದಾರೆ. ಭಾಷ್ಯಕಾರರು ಇದು ಮಾಡಿದ್ದಾರೆ. ಅದನ್ನ ಶ್ಲೋಕಗಳು ಜೋಡಿಸಿದ್ದಾನೆ. ಪಾಪಿಷ್ಠ ಅವನು, ತಂದು ಸೇರ್ಕೊಂಡಿದ್ದಾನೆ. ಕಳ್ಳ ಅವನು, ಎಲ್ಲ ಭಾಷ್ಯಕಾರರು. ಅದು ಒಳ್ಳೆ ಉಪಕಾರ ಮಾಡಿದ್ದಾರೆ. ಲಿಂಗ ಜ್ಞಾನ ಮಾಡಿಕೊಟ್ಟು ಇದು ಮಾಡೋದಲ್ಲ, ಅದು ಅವನದೇ ಕೆಲಸ. ಅಲ್ಲ, ಅಮರಸಿಂಹನ ಕೋಶ. ಅಮರ ಕೋಶ ಅಂದ್ರೆ ಶಬ್ದಕೋಶ, ಶಬ್ದಗಳ ಒಂದು ಭಂಡಾರ, ಶಬ್ದ ಭಂಡಾರ. ಶಬ್ದ ಭಂಡಾರದ ಬರೀ ಡಿಕ್ಷನರಿ ಶಬ್ದ ಭಂಡಾರ ಮಾಡಿದ್ದ ಅವನು. ಸಿನಾನಿಮ್ಸ್ ಎಲ್ಲ ಪಟ್ಟಿ ಮಾಡಿದ್ದಾನೆ. ಸಿನಾನಿಮ್ಸ್ ಪಟ್ಟಿ ಮಾಡಿ ಸಿಸಾರಸ್ ಗೊತ್ತೆ ನಿಮಗೆ? ಸಿಸಾರಸ್ ನೋಡಿ ಆ ತರಹ ಸಂಸ್ಕೃತದಲ್ಲಿ ಸಿಸಾರಸ್. ಆಮೇಲೆ ಇದರಲ್ಲಿ ಲಿಂಗಜ್ಞಾನ ಇದೆ. ಲಿಂಗಜ್ಞಾನ, ಆಮೇಲೆ ಇದರ ವಚನ ಜ್ಞಾನ. ಇವಾಗ ಆಪಸ್ತಿ ಭೂಮಿ ನಿರ್ವಾರಿ ಶೈಲಂ ಕಮಲಂ ಜಲಂ. ಆಪಹ ಅನ್ನೋದು ಸ್ತ್ರೀಲಿಂಗದಲ್ಲಿ, ಬಹುಚದಲ್ಲಿ ಮಾತ್ರ. ದಾರಾ ಪುಂಸಿಚ ಭೂಮಿಯೇವ. ದಾರಾಹ ಅನ್ನೋ ಶಬ್ದ ಪುಲ್ಲಿಂಗದಲ್ಲೇ ಇರೋದು, ಬಹುವಚನದಲ್ಲೇ ಇರೋದು, ಏಕವಚನದಲ್ಲಿ ಇಲ್ಲ. ಅದು ಅವನೇ ಹೇಳ್ಕೊಡ್ತಾನೆ. ದಾರಾಹ ಪುಂಸಿ ಭೂಮ್ನಿ ಬಹುವಚನದಲ್ಲಿ, ಪುಲ್ಲಿಂಗದಲ್ಲಿ ದಾರಾ ಶಬ್ದ ಇರೋದು. ಸ್ತ್ರೀಲಿಂಗ ಅಲ್ಲ. ದಾರ ಅಂದ್ರೆ ಹೆಂಚೆ. ಹೆಂಚಿಗಳು ಸ್ತ್ರೀಲಿಂಗ ಅನ್ಕೊಂಡ್ಬಿಡಿ, ಅದು ಪುಲ್ಲಿಂಗ. ಅದು ಆ ಶಬ್ದ ಹೆಂಚಿರೋದಲ್ಲ.
ಧಾರಾ ಶಬ್ದ ಬಾಲ್ಯದ ಕಲಿಸ್ಬೇಕು. ಇವನು ಧ್ರುವನ ವಯಸ್ಸಿದೆಯಲ್ಲ ಅಷ್ಟು ವಯಸ್ಸು. ಈ ಧ್ರುವನಿಗೆ ಶ್ರೀಕಾಂಡ ಅಮರ ಹೇಳ್ಕೊಟ್ಬಿಟ್ರೆ ಒಳ್ಳೆ ಅದ್ರ ಜೊತೆಗೆ ಅದು ಸ್ವಲ್ಪ ವ್ಯಾಖ್ಯಾನಗಳನ್ನು ಕೊಟ್ಬಿಟ್ಟು ಹೀಗೆ ಅರ್ಥ ಕೊಟ್ಬಿಟ್ರೆ ಒಳ್ಳೆ ಗ್ರಿಪ್ ಸಂಸ್ಥೆಯಲ್ಲಿ 50% ಗೆದ್ಬಿಡ್ತಾನೆ. ಇನ್ನು ಶಬ್ದ ಕ್ರಿಯಾಪದ ಇದನ್ನ ನೋಡ್ಕೊಂಡ್ಬಿಟ್ಟು ವ್ಯಾಕರಣ ಬಿಟ್ರೆ ಎಲ್ಲ ಶಾಸ್ತ್ರ ಅಲ್ಲೇ ಅರ್ಥ ಮಾಡ್ಕೊತಾರೆ. ರಾಮಾಯಣದಲ್ಲಿ ಭಾಗವತ ಇರಲಿ ಇನ್ನೊಂದು ಎಲ್ಲ ಅವನಿಗೆ ಈಗ ಕರೆಕ್ಟ್ ವಯಸ್ಸು. 10 ರಿಂದ 15 ವರ್ಷದಲ್ಲಿ ಮಕ್ಕಳಿಗೆ ಹೇಳ್ಬಿಟ್ರೆ ಅಮರಕೋಶವನ್ನ ಎಷ್ಟೋ 3 ತಿಂಗಳಿಗೆ ಕಲಿಸ್ಬಿಡ್ಬೋದು. ಅಮರಕೋಶ 3 ತಿಂಗಳು ಅಮರಕೋಶ ಇಲ್ಲ ಸಿಗುತ್ತೆ, ಸಿಡಿ ಎಲ್ಲ ಸಿಗುತ್ತೆ. ಸ್ಪಷ್ಟೋಚ್ಚಾರಣೆ ಮಾಡುವ ಸಿಡಿ ಸಿಗುತ್ತೆ, ವಿವರಣೆ ಇದೆ, ಬಹಳ ಇದೆ. ತುಂಬಾ ಕೋಶ ಇದೆ. ಮೇದಿನಿ ಕೋಶ, ವಿಶ್ವಕೋಶ, ಮಂಕುಕೋಶ, ನಾನಾರ್ಥ ವರ್ಗ, 28 ಕೋಶ ಓದಕ್ ಹೋಗ್ಬೇಕು. ಒಂದು ಓದಿದ್ರೆ ಎಲ್ಲ ಅಲ್ಲಿಗೆ ಅಂತದ್ದು ಬರುತ್ತೆ. ವಿಶೇಷಕ್ಕೆ ಮಾತ್ರ ನೋಡ್ಕೊಂಡ್ರೆ ಸಾಕು. ಅಲ್ಲ ರಂಗನಾಥ್ ಶರ್ಮ ಅವ್ರು ತುಂಬಾ ಚೆನ್ನಾಗಿದೆ. ರಂಗನಾಥ್ ಶರ್ಮ ಅವರು ವಿವರಣೆ ಕೊಟ್ಟಿಲ್ಲ ಜಾಸ್ತಿ, ಆ ಅರ್ಥ ಮಾತ್ರ ಶಬ್ದಾರ್ಥ ಮಾತ್ರ ಕೊಟ್ಕೊಂಡಿದ್ದಾರೆ. ನನ್ ಕನ್ನಡದಲ್ಲಿ ಯಾರು ಗೊತ್ತಿಲ್ಲ. ಸಂಸ್ಕೃತದಲ್ಲಿ ಸುಧಾ ವ್ಯಾಖ್ಯಾನ ಇದೆಯಲ್ಲ, ನಾನು ಅದನ್ನೇ ರೆಫರ್ ಮಾಡೋದು. ತುಂಬಾ ಚೆನ್ನಾಗಿ ಮಾಡ್ತಾನೆ ಸುಧಾ ವ್ಯಾಖ್ಯಾನ. ಅಮರಕೋಶದಲ್ಲಿ ಸಂಸ್ಕೃತದಲ್ಲಿ ಅವನು ಅದು ಧಾತು ಏನು, ಎಲ್ಲಿ ಪ್ರಯೋಗ ಆಗಿದೆ, ಏನ್ ಪ್ರತ್ಯಯ ಬಂದಿದೆ, ವ್ಯಾಕರಣ ಸೂತ್ರ ಯಾವುದು, ಆಮೇಲೆ ಅದ್ರ ಏನೇನು ಅರ್ಥ ಅಷ್ಟು ತೋರಿಸ್ತಾನೆ. ತುಂಬಾ ಚೆನ್ನಾಗಿದೆ ಸುಧಾ ವ್ಯಾಖ್ಯಾನ. ಅಲ್ಲೋಯ್ತು ಹರ್ಷಾದಿ ವಿಷಯತ್ವ ಹೇತು ದರ್ಶಯತಿ. ಹರ್ಷಾದಿಗಳಿಗೆ ವಿಷಯನಾಗಿದ್ದಾನೆ ಅನ್ನೋ ಕಾರಣ ಕೊಡ್ತಾರೆ. ಯಾಕೆ ಪರಮಾತ್ಮ ಹರ್ಷಾದಿಗಳಿಗೆ ವಿಷಯನಾಗಿದ್ದಾನೆಪ್ಪ ಅಂತಂದ್ರೆ ಇಂಥ ರೂಪವನ್ನ ಭಜನೆ ಮಾಡಿದ್ರೆ ಯಾರಿಗೂ ಸಂತೋಷ ಆಗಲ್ಲ. ಏನಿಲ್ಲ ಅಲ್ಲಿ, ಸಮಸ್ತಕ್ಕೂ ನಿಧಿ ಅದು, ಅಂಥ ಸ್ವರೂಪ ಅದು. ಅದನ್ನು ಹೇಳ್ತಾನೆ, ಕಸ್ಮಾಚ್ಚತೆ ನನಮೇರನ್ ಮಹಾತ್ಮನ್, ಕಸ್ಮಾಚ್ಚತೆ ನನಮೇರನ್ ಮಹಾತ್ಮನ್, ಬ್ರಹ್ಮಣೋಪ್ಯಾದಿಕರ್ತ್ರೇ, ಬ್ರಹ್ಮಣೋಪ್ಯಾದಿಕರ್ತ್ರೇ, ಅನಂತ ದೇವೇಶ ಜಗನ್ನಿವಾಸ, ದೇವೇಶ ಜಗನ್ನಿವಾಸ, ತಮಕ್ಷರಂ ಸದಸತ್ತತ್ಪರಂ ಯತ್, ತಮಕ್ಷರಂ ಸದಸತ್ತತ್ಪರಂ ಯತ್. ಕಸ್ಮಾಚ್ಚತೆ ನನಮೇರನ್ ಮಹಾತ್ಮನ್, ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ, ಅನಂತ ದೇವೇಶ ಜಗನ್ನಿವಾಸ, ತಮಕ್ಷರಂ ಸದಸತ್ತತ್ಪರಂ ಯತ್. ಕಸ್ಮಾತ್ ಚ ತೇ ನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣಃ ಅಪ್ಯಾದಿಕರ್ತ್ರೇ. ಅಪ್ಯಾದಿ ಅಪ್ಯಾದಿ ಯಾವ ಸಂತಿನೋ ಅಪ್ಪ ಏನ್ ಪರಿಚಯ ಮಾಡಿದಪ್ಪ? ಅಪಿ ಅಪಿ ಯಾವಿದೆ? ತುದಿ ಏನಿದೆ? ತುದಿ ಏನಿದೆ? ಅದ್ ಹೆಂಗ ಬರುತ್ತೆ? ತುದಿ ಏನ್ ಅಕ್ಷರ ಇದೆ? ಈ ಇದೆ. ಮುಂದೆ ಏನಿದೆ? ಈ ಆಸೆ ಏನಾಗುತ್ತೆ? ಅಪಿ ಅದು ಅಪ್ಯ ಯಾ ಬಂತಲ್ಲ, ಯಾ ಬಂದೇನದ ಮದ ಗುಣ ಸವರ್ಣ ವೃದ್ಧಿ ಏನೇನು ಅಂತಲೋ. ಅಪಿ ಆದಿ ಕರ್ತೃ ಅನಂತ ದೇವೇಶ. ಒಂದಿ ಆದಿಕರ್ತ ಇಲ್ಲ. ಆದಿಕರ್ತೃ ಅನಂತ ದೇವೇಶ ಜಗನ್ನಿವಾಸ ತ್ವಂ ಅಕ್ಷರಂ ಸತ್ ಅಸತ್ ತತ್ ಪರಂ ಯತ್. ಅದ್ ಹೆಂಗ್ ನಮಸ್ಕಾರ ಮಾಡಿ ಪರಮಾತ್ಮ ನಿನ್ಗೆ? ಇದು ಆಕ್ಷೇಪ. ಇದು ಕಸ್ಮಾತ್ಯತೆ ನನ್ನ ಮೇರನ್ನ ಅದರಿಂದ ನಮಸ್ಕಾರ ಮಾಡಿ ಇರಕ್ಕಾಗುತ್ತೆ ನಿನ್ಗೆ? ಇಂಥ ರೂಪದವನಿಗೆ, ಇಂಥ ವಿಶ್ವಾತ್ಮ ಜಗದೀಶ್ವರನು ಸರ್ವಾತ್ಮನಾಗಿರ್ತಕ್ಕಂಥ ನಿನಗೆ ಅದ್ ಹೆಂಗ್ ನಮಸ್ಕಾರ ಮಾಡಿ ಇರಕ್ಕಾಗುತ್ತೆ? ಹೇಳೋಣ ನೀನೆ. ಅವನ ಯಾಕೆ ಹೇಳ್ತಾರೆ? ನೀನ್ ಅರ್ಥ ಮಾಡ್ಕೊ. ಇವನಂತ ಇದ್ದಾನೆ, ಅದ್ ಹೆಂಗ್ ತಾನೆ ನನ್ನ ಮೇರನ್ ನಮಸ್ಕಾರ ಮಾಡದೆ ಇದ್ದಾರು ಹೇ ಮಹಾತ್ಮನೇ. ಬ್ರಹ್ಮಣೋಪಿ ಗರೀಯಸೆ, ಬ್ರಹ್ಮಣೋಪಿ ಆದಿಕರ್ತ. ಚತುರ್ಮುಖ ಬ್ರಹ್ಮನಿಗೂ ದೊಡ್ಡವು ನೀನು. ಯಾಕಂದ್ರೆ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಶ ಸರ್ವಾನ್ ಪಶ್ಯಾಮಿ ದೇವಾಂ ತವ ದೇವದೇಹ. ಇನ್ನು ದೇಹದಲ್ಲೇ ಚತುರ್ಮುಖ ಬ್ರಹ್ಮನ್ ಕಾಣ್ತಾ ಇದ್ದೀನಿ. ರುದ್ರ ಆದಿತ್ಯ ವಸವ ಎಲ್ಲ ಕಾಣ್ತಾ ಇದ್ದೀನಿ. ಯಾರಿಲ್ಲ ಅಲ್ಲೇ. ಅಂಥ ವಿಶ್ವಾತ್ಮ ಜಗದಾತ್ಮ ಅವನು. ಅಂಥ ಬ್ರಹ್ಮನಿಗಿಂತೂ ದೊಡ್ಡವನು, ಜಗತ್ತಿಗೆ ಆದಿಕರ್ತ. ಆದಿಕರ್ತ ನಾರಾಯಣಾಖ್ಯೋ ವಿಷ್ಣು ಅಂತ ಗೀತೆಯ ಆರಂಭದಲ್ಲಿ ಭಾಷೆಕಾರ ಬರೋದು.
ಆದಿಕರ್ತ ನಾರಾಯಣಾಖ್ಯೋ ವಿಷ್ಣು ಭೌಮಸ್ಯ ಬ್ರಹ್ಮಣೋ ಬ್ರಾಹ್ಮಣತ್ವಸ್ಯ ರಕ್ಷಣಾರ್ಥಂ ದೇವಕ್ಯಾಂ ವಸುದೇವಾತ್ ಅಂಶೇನ ಕೃಷ್ಣ ಕಿಲ ಸಂಭವ. ಮೊದಲನೇ ಪ್ಯಾರ ಅದು ಆದಿಕರ್ತ. ಇಲ್ಲಿಂದ ಮಾಡಿದ ಭಾಷೆ ವಿಶ್ವಕ್ಕೆ ಆದಿಕರ್ತ ಹೇ ಅನಂತ ಅಂದ್ರೆ ಅಪರಿಮಿತನಾಗಿರ್ತಕ್ಕಂಥವನೇ, ಅಪರಿಚ್ಛಿನ್ನನು, ಎಲ್ಲ ಅಂತವೇ ಇಲ್ಲದವನು, ತುದಿಯೇ ಇಲ್ಲ, ಎಲ್ಲ ದೇವೇಶ ದೇವತೆಗಳಿಗೂ ಒಡೆಯಾಗಿರ್ತಕ್ಕವನು, ಜಗತ್ತಿನಲ್ಲೆಲ್ಲ ವಾಸವಾಗಿದ್ದವು, ಜಗತ್ತನ್ನು ವಾಸ ಮಾಡಿಸಿಕೊಂಡವು. ಜಗತ್ತು ನಿವಸತಿ ಅಸ್ಮಿನ್, ಜಗತಿ ನಿವಸತಿ ಅಯಂ. ಜಗತ್ತಿನಲ್ಲಿ ಇವನು ವಾಸ ಇದ್ದಾನೆ, ಜಗತ್ತು ಇವನಲ್ಲಿ ವಾಸ ಮಾಡ್ತಿದ್ದಾನೆ. ಜಗತ್ತಲ್ಲೆಲ್ಲ ಇವನು ತುಂಬಿಕೊಂಡಿದ್ದಾನೆ, ಜಗತ್ತು ಇವನು ನಾಶ. ನೀನು ಅಕ್ಷರಂ ನಾಶರಹಿತವಾಗಿರುವ ಸ್ವರೂಪದವನು. ಸತ್ತು ಅಸತ್ತಂದ್ರೆ ಪೃಥ್ವಿ ತೇಜಸ್ಸು, ಅಸತ್ತಂದ್ರೆ ವಾಯು ಆಕಾಶ, ಅದು ನೀನೇ ಆಗಿದೆಯಾ. ಪರಂ ಅದು ಮೀರಿದ್ದು ಅದು ನೀನಾಗಿದೆ. ಸತ್ತು ಸತ್ತು ಅಸತ್ತು ಇದೇ ವ್ಯವಹಾರದಿಂದ ವ್ಯವಹಾರ ಇಲ್ಲ ಅನ್ನೋದು ತಗೋಬಹುದು. ಮೂರ್ತ ಅಂತ ಇಟ್ಕೋಬಹುದು. ಸತ್ತು ವ್ಯವಹಾರ ಗೋಚರವಾಗಿರೋದ್ರಿಂದ ಸತ್ತು ಉಂಟು, ವ್ಯವಹಾರ ಅತೀತವಾಗಿ ಅಸತ್ತು ಅಂತ ಹೇಳ್ತಾರೆ. ಅದು ಮೂರ್ತ ಅಂತ ತಗೋಬಹುದು. ಅದಕ್ಕೆ ಪರಂ ಮಿಗಿಲಾದವನು ಆಗಿದೀಯಾ. ಅಂತ ಯಾವ ಸ್ವರೂಪ ಉಂಟು ನಿಂದು, ಆ ಸ್ವರೂಪಕ್ಕೆ ಎಂತ ನಮಸ್ಕಾರ ಮಾಡದೇ ಇರೋಕ್ಕಾಗತ್ತೆ? ಯಾರು ನಮಸ್ಕಾರ ಮಾಡದೇ ಇರ್ತಾನೆ ಅಂತ ಇವನಿಗೆ ಆಶ್ಚರ್ಯ. ನಿನ್ ನಮಸ್ಕಾರ ಮಾಡದೇ ಇವನೇ ಮಾಡ್ಬೇಕಲ್ಲ, ಇವಾಗ ಗೊತ್ತಾಗಿರೋದು ಅಷ್ಟೇ. ಇಷ್ಟು ದಿವಸ ಏನ್ ಮಾಡಿದ್ದೇವೋ, ಹೇ ಕೃಷ್ಣ, ಹೇ ಯಾದವ, ಹೇ ಸಖ್ಯ ಹಾಸ್ಯ ಬೇರೆ ಮಾಡ್ತೇನೆ. ಹೆಚ್ಚಾವಹ ಊಟ ಮಾಡುವಾಗ ಕೃಷ್ಣ ಗುಟ್ಕ ಚೆನ್ನಾಗಿತ್ತ ಅಂತ ತಮಾಷೆ ಮಾಡಿದ್ದಾನೆ. ಆಟ ಆಡ್ತಿದ್ದಲ್ಲ, ಏನೇನು ಮಾಡ್ತಾ ಇದ್ದೆ, ಎದುರು ಮುಟ್ತಿದ್ದೆ ನೀನು, ಕೈ ಹೇಳ್ಕೊಳ್ತಿದ್ದೆ, ಇನ್ನು ಬೇರೆ ಹೇಳ್ಕೊಳ್ತಿದ್ಯೋ ಏನೋ ತಮಾಷೆ ಮಾಡಿದ್ದಾನೆ. ಅದೆಲ್ಲ ಕೀಟೆ ಮಾಡಿದ್ದಾನೆ. ಇವಾಗ ಹೆದರಿಕೆ ಆಗ್ಬಿಟ್ಟಿದೆ. ಕೀಟೆ ಮಾಡ್ಬಿಟ್ಟ. ಕೃಷ್ಣ ನಕ್ಬಿಟ್ಟಿದ್ದಾನೆ. ಅವ ನಮ್ಮ ಅರ್ಜುನ ಏನಾರು ಹೇಳ್ಕೊಳ್ಳಿದ್ದ. ಯಾಕೆಂದ್ರೆ ಸರ್ವಾತ್ಮ ಅವನಿಗೆ ಬೇಜಾರಿಲ್ಲ. ಇವನು ಬಾಬಾ ಕುಚೋದ್ಯ, ಇವನು ಕುಚೋದ್ಯದಿಂದ ಏನೋ ಕೇಳ್ದಾನೆ. ಇವಾಗ ಗೊತ್ತಾಯ್ತು, ಜಂಗಾವಲ ಹೊಡ್ಬೋದು. ಅಯ್ಯಯ್ಯೋ, ನಾನು ಯಾರ ವಿಷಯಕ್ಕೆ ಎಷ್ಟು ಅಪಚಾರ ಮಾಡ್ಬಿಟ್ಟೆ, ಎಂಥ ಕೆಟ್ಟ ಕೆಲಸ ಮಾಡ್ಬಿಟ್ಟೆ ಅಂತ ಈಗೆಲ್ಲ ಪಶ್ಚಾತ್ತಾಪ ಆಗ್ತಾ ಇದೆ. ಆದ್ರೆ ಪರಮಾತ್ಮನಿಗೆ ಇನ್ನು ಆ ಪ್ರೇಮ ಮಾತ್ರ ಅವತ್ತಿನದು ಕಮ್ಮಿ ಆಗಿದೆ. ಇನ್ಮೇಲೆ ಬೇರೆ ರಾಜ್ಯ ಕಪಾಳ ಕೊಟ್ಬಿಡೋರು. ತಮಾಷೆ ಮಾಡಿದ್ರೆ ಅತಿ ಹೆಚ್ಚು ತಮಾಷೆ ಮಾಡಿದ್ರೆ ಯಾಸಿಸ್ಕೊತಾರೆ. ಏನೋ ಒಂದ್ಸಲ 2 ಸಲ ಹೊಂದ್ ತುಂಬೋದು. ಏನು ಅತಿ ಹೆಚ್ಚಿಗೆ ಮಾಡಿದ್ರೆ ಒಪ್ಕೋತಾರ. ಆ ಪರಮಾತ್ಮ ಏನ್ ಪ್ರೇಮ ಕೊಟ್ಟು ಕರ್ಸಿದ ಮೇಲೆ ಇವಾಗ ಅರ್ಜುನ ಭಾಗ್ಯವೋ ಪುಣ್ಯವೋ ಆ ಪರಮಾತ್ಮನ ಪ್ರೇಮವೋ ಏನ್ ಹೇಳೋದೇ ಅರ್ಥ ಆಗಲ್ಲ. ಭಗವಂತನ ಪ್ರೇಮ ಅಷ್ಟು ಅವತಾರ ಕೋಸ್ತರ ಅಂತ. ಅರ್ಜುನ ಪ್ರೇಮ ಭಕ್ತಿ ಎಷ್ಟಿದ್ದಬೋದಾಗಲ್ಲ. ಆದ್ರೂ 70-80 ವರ್ಷ ದ್ವಿತೀಯೋಪದೇಶ ಆದಾಗ ಅಷ್ಟು ವರ್ಷಗಳ ಭೇಟಿಯಾಗಿದ್ದಾನೆ. ಮಾತಾಡ್ಕೊಂಡು ಮಧ್ಯ ಸಲ ಭೇಟಿಯಲ್ಲ, ಎಲ್ಲಾ ಎಲ್ಲಾ ಸಂದರ್ಭದಲ್ಲೂ ಚಡ್ಡೆ ಸಿಗ್ತರು. ಅತ್ತೆ ಮನೆಯಿಂದ ಹೋಗ್ತಾನೆ ಇದ್ದ ಕೃಷ್ಣ. ಅತ್ತೆ ನೋಡಕ್ ಹೋಗ್ಬೇಕು, ಕುಚಿ ನೋಡಕ್ ಹೋಗ್ಬೇಕು, ಹೋಗ್ತಾನೆ ಇದ್ದ. ಇವ್ರು ಆಟ ಆಡ್ತಿದ್ರು, ಎಲ್ಲಾ ಮಾಡ್ತಿದ್ರು. ಆ ಬಾಯಿಲೆಲ್ಲ ಏನೂ ಇವ್ರು ಅನ್ಸಿಲ್ಲ. ಅದು ಗೊತ್ತಿತ್ತು ಕೃಷ್ಣ ಭಾರಿ ಬುದ್ಧಿವಂತ, ಮಹಾಶೂರ, ಧೀರ, ವೀರ. ಅದು ಗೊತ್ತಿತ್ತು ಅರ್ಜುನಿಗೆ. ತನಗಿಂತ ಎಲ್ಲರಲ್ಲೂ 100 ಪಟ್ಟು ಮೇಲ್ಪಟ್ಟು ಅಂತ ಭಗವಂತ ಈ ರೀತಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಹಂಗೆ ಮಾಡ್ತಾನೆ ಪರಮಾತ್ಮ. ಬುದ್ಧಿ ಸಾಕ್ಷಿಯಾಗಿ ಬುದ್ಧಿ ಬೆಳಗ್ತಾನೆ ಅವನು. ತೋರ್ಕೊಳಕ್ಕೆ ಇವನಲ್ಲಿ ಇರ್ಬೇಕು. ಗ್ಲಾಸ್ ಸರಿಯಾಗಿದ್ದೆ ತಾನೇ ಬೆಳಗ್ಗೆ ಬರುತ್ತೆ. ಗ್ಲಾಸೇ ಡಿಮ್ ಮಾಡಿದೆ ಅಂತ ಬರುತ್ತೆ, ಲೈಟ್ ಏನ್ ಮಾಡುತ್ತೆ. ಪರಮಾತ್ಮನಿಗೆ ಇದಿಲ್ಲ, ರಾಗದ್ವೇಷ ಇಲ್ಲ. ಅವನು ಯಾವಾಗ್ಲೂ ಪರಿಪೂರ್ಣನೇ. ಓದೋಣ ಭಾಷ್ಯ ಮುಗಿಯುತ್ತಾ? ಮಧ್ಯಾಹ್ನ ನಿಲ್ಲತ್ತಲ್ಲ. ಕಸ್ಮಾಚ್ಚ ಹೇತೋಃ ತೇ ತುಭ್ಯಂ ನಮಸ್ಕುರ್ಯುಃ. ಕಸ್ಮಾಚ್ಚ ಹೇತೋಃ ತೇ ತುಭ್ಯಂ ನಮಸ್ಕುರ್ಯುಃ. ಹೇ ಮಹಾತ್ಮನ್ ಗರೀಯಸೇ ಗುರುತರಾಯ. ಹೇ ಮಹಾತ್ಮನ್ ಗರೀಯಸೇ ಗುರುತರಾಯ. ಯಾವ ಕಾರಣದಿಂದ ತಾನೇ ನಿನಗೆ ನಮಸ್ಕಾರ ಮಾಡದೇ ಇದ್ದಾರೋ, ನಮಸ್ಕಾರ ಮಾಡದೇ ಇರುತ್ತಾರೆ. ಹೇ ಮಹಾತ್ಮನೇ, ಮಹಾತ್ಮನ ಶುದ್ಧ ಬುದ್ಧಿ, ಸಣ್ಣತನ, ವಿಶಾಲ ಹೃದಯ ಅವನೇ ಪರಮಾತ್ಮ. ಅವನಿಗೆ ವಿಚಾರ ಗುರುತರನ ಅತ್ಯಂತ ಗುರು ಗರಿಯಾದ ಗರಿಷ್ಠ ಅಂತ. ಗುರುತರ ಎಲ್ಲರಿಗೂ ದೊಡ್ಡವನು, ಹೆಚ್ಚಿನವನು ಅಂತ, ಶ್ರೇಷ್ಠವಾಗಿರ್ತಕ್ಕವನು. ಯತಃ ಬ್ರಹ್ಮಣಃ ಹಿರಣ್ಯಗರ್ಭಸ್ಯಾಪಿ ಆದಿಕರ್ತ. ಕಾರಣಂ ಅತಃ ತಸ್ಮಾತ್ ಆದಿಕರ್ತೃ. ಕಥಂ ಏತೇನ ನ ನಮಸ್ಕುರ್ಯುಃ. ಏಕೆಂದರೆ ನೀ ಬ್ರಹ್ಮಕ್ಕೂ ಹಿರಣ್ಯಗರ್ಭನಿಗೂ ಆದಿಕರ್ತೃ ಕಾರಣನಾಗಿದ್ದೀಯಾ, ಅವನಿಗೂ ಮೂಲ ಪುರುಷನಾಗಿದ್ದೀಯಾ. ಹೀಗಿರುವಂತಹ ಆದಿಕರ್ತೃವಾಗಿ ನಿನಗೆ ಇವರು
ದುರ್ಯೋಧನಾದಿಗಳು ಅದು ಹೆಂಗ್ ನಮಸ್ಕಾರ ಮಾಡದೆ ಇದ್ದಾರು ನಿನ್ಗೆ ಅವಮಾನ ಮಾಡ್ಬಿಟ್ಟಲ್ಲ ಅಂತ ಅಲ್ಲಿ ಸಭೆಯಲ್ಲಿ ಬೇಕು ಅಂತ ಅವ್ರು 4 ಜನ ಒಟ್ಟಿಗೆ ಕೂತಿರೋದು, ದುಶ್ಯಾಸನ, ಕರ್ಣ, ದುರ್ಯೋಧನ, ಶಕುನಿ ಹೋಗ್ಬಿಟ್ಟು ಆಡ್ಬೇಕು ನೋಡು ಮಾತಾಡ್ತಾರೆ, ಪಾಂಡವಕ್ಕೆ ಮಾತಾಡ್ತಾರೆ. ಅವರು ಕೃಷ್ಣ ಪೀಠಿಗೆ ಹಾಕುವಾಗ ಕುರುಣಾಂ ಪಾಂಡವಾನಾಂಚ ಶವಂ ಸ್ಯಾದಿತಿ ಮೇ ಮತಿ ಅಪ್ರಣಾಶೇನ ವೀರಾಣಾಂ ಏತದ್ಯಾತಿ ಸುಮಾಗತಃ ಶುರು ಮಾಡ್ತಾನೆ. ಕೌರವರಿಗೂ ಪಾಂಡವರಿಗೂ ಶಮವಾಗಲಿ, ಶಾಂತಿ ಆಗಲಿ, ಸುಖವಾಗಲಿ, ನೆಮ್ಮದಿ ಇರಲಿ ಇದನ್ನು ಬೇಡ್ಕೊಳಕ್ ಬಂದಿದ್ದೀನಿ ಇಂದ. ಅವನಿಗೇನು ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಗದೀಶ್ವರ ಏತದ್ ಯಾಚಿತವಾಗತಃ ಅಂದಿಲ್ಲ, ನಾನು ಏತಕ್ಕೆ ಬಂದಿದ್ದೀನಿ, ಬೇಡ್ಕೊಳಕ್ ಬಂದಿದ್ದೀನಿ, ಸುಖವಾಗಿರಿ, ಚೆನ್ನಾಗಿರಿ. ನಿಮ್ ಕುರುವಂಶ ಎಂಥದ್ದು, ಅಂಥ ಪೂರ್ವವಂಶವನ್ನು ಬಂದದ್ದು, ಯಯಾತಿ ಮಹಾರಾಜ ಎಂಥೆಂಥ ಧರ್ಮಾತ್ಮರಾಜರು, ನಿಮ್ಮ ಪೂರ್ವಕರು ಅದನ್ನ ನೋಡ್ಕೊಳ್ಳಿ. ಹೆಂಗಿದ್ದು ನಿಮ್ಮ ತಂದೆ, ಅಜ್ಜ, ಮುತ್ತಜ್ಜ ಎಲ್ಲ ಎಷ್ಟು ಮಹಾತ್ಮರಾಗಿದ್ರು, ಆ ವಂಶದಲ್ಲಿ ಬಂದ್ಬಿಟ್ಟು ಯಾಕೆ ಈ ರೀತಿ ನಡ್ಕೋತೀರಾ? ಅವ್ರ ನಿಮ್ಗೆ ಯಾವ ಅನ್ಯಾಯ ಮಾಡಿದ್ದಾರೆ, ಅವಾಗ ಅವ್ರು ಯಾವ ಅನ್ಯಾಯ ಮಾಡಿದ್ರೆ ಅನ್ನೋದು ಅವ್ರು ಚುಚ್ಚೋದು. ನೋಡು ಅವ್ರು ಯಾರು ಅನ್ಯಾಯ ಮಾಡಿದಂತೆ, ನಾವು ಮಾತ್ರ ಅನ್ಯಾಯ ಮಾಡಿದ್ರಂತೆ, ನಾವು ಮಾತ್ರ ತಪ್ಪು ಮಾಡಿದ್ರಂತೆ, ಅವನೇನು ಮಾಡಿದಂತೆ. ಕೃಷ್ಣ ಹೆಂಗಿರ್ತಾರೆ ಪಾಂಡಪಕ್ಷವಾದಿ, ಅಲ್ಲೇ ಒಂದ್ ಸಂಧಿ ಹುಡುಕೋದು ಅಲ್ಲ. ಜೂಜಾಡಿರ ಜೂಜಲ್ಲಿ ಸೋತಿದ್ದಾರೆ ಒಪ್ಕೊಳ್ತೀವಿ, ಅದ್ರಲ್ಲಿ ಷರತ್ತಂದ್ರೆ ನಡ್ಕೊಂಡ್ ಬಂದಿದ್ದಾರೆ. ಈ ಕೊಡಲ್ಲ ಅಂದ್ರೆ ಅರ್ಥ ಏನು? ಅವಾಗಲೇ ಅವರು ನಾವು ಹೋಗಲ್ಲ ಅಂತ ಕೂತ್ಕೊಂಡಿದ್ರೆ ಯುದ್ಧ ಮಾಡಿದ್ರೆ ಅವತ್ತು ಆಗ್ತಿತ್ತ? ನೀವು ಇವತ್ತು ಕೊಡಲ್ಲ ಅನ್ನೋ ಹಾಗೇನೆ ಹೋಗಲ್ಲಪ್ಪ, ಕೊಡಲ್ಲಪ್ಪ, ತಾಕತ್ತಿಗೆ ಕಳ್ಸು ನಾನು ಯುದ್ಧ ಕೂತಿದ್ದೆ ಏನ್ ಮಾಡ್ತಿದ್ದೆ? ಅವರು ಮಾತಿಗೆ ಕಟ್ಟಿ ಬಿದ್ದು ಮಾತಿನಂತೆ ನಡ್ಕೊಂಡಿದ್ದಾರೆ. ನಿಮ್ಗೆ ಮಾತಿನಂತೆ ನಡ್ಕೊಂಡು ಬರಲ್ವಾ? ಷರತ್ತಲ್ವಾ? ಷರತ್ ಸಮಾನ ಅಲ್ವಾ? ಧೃತರಾಷ್ಟ್ರ ಹೇಳ್ತಾರೆ, ನೀನು ಇದ್ದೆ ಹೊಗಳಾಡ, ನೀನು ಇದ್ದು ನೀನು ಕಳಿಸಿದ್ದೆ, ನಿನ್ನ ಸಾಕ್ಷಾತ್ ನಿನ್ನ ತಮ್ಮನ ಮಕ್ಕಳನ್ನ ಕಾಳುಗಡಿಸ್ತಿದ್ದೆ, ನೀನು ದ್ರೋಹ ಮಾಡಿದೆ, ನೀನು ಕೂತ್ಕೊಂಡು ಅನ್ಯಾಯ ದ್ರೋಹ ಮಾಡಿದೆ. ಆಯ್ತು, ಅದನ್ನ ಒಪ್ಕೊಂಡ ಧರ್ಮರಾಜ ದೊಡ್ಡಪ್ಪ ಮಾಡಿದ್ ಪರವಾಗಿಲ್ಲ, ಒಂದ್ರ ಈಗ ಯಾಕೆ ನೀವು ಅದನ್ನ ಇದ್ ಮಾಡಲ್ಲ, ಕೊಡಲ್ಲ ಅಂತೀಯ? ಅರ್ಧ ರಾಜ್ಯ ಕೊಡ್ಬೇಕು, ಬೇಡ 5 ಗ್ರಾಮ ಕೇಳ್ತಾ ಇದ್ದಾನೆ ಧರ್ಮರಾಜ. ಇದ್ದ ಬೇಡ ಅನ್ನೋಸ್ಕರವಾಗಿ, ಅಯ್ಯೋ ಬೇಡ, ದೊಡ್ಡಪ್ಪನ ಬೇಜಾರಾಗುತ್ತೆ, ಅನ್ಯಾಯ, ದೊಡ್ಡಪ್ಪನ ಹೊಟ್ಟೆ ಉರಿದು ಹೋಗುತ್ತೆ, ಮಕ್ಕಳು ಸಾಯ್ತಾರೆ, 5 ಗ್ರಾಮ ಕೊಡ್ಲಿ, ನಾವು ಹೆಂಗೋ ಮಾಡ್ಕೊಂಡು ಇದ್ ಬಿಡ್ತೀವಿ ಅಂತ ಇದ್ದಾನೆ. ಅದನ್ನು ಕೊಡಬಹುದಾ ಅಂತಾನೆ. ಅದು ಸೂಜಿ ಮೊನೆ ಚುಚ್ಚಿನಷ್ಟು ಕೊಡಲ್ಲ ಅಂತಾನೆ. ಅವ ಕೃಷ್ಣ ನಗ್ತಾನೆ, ಕೊಡಲ್ವಾ? ಕಸ್ಕೊಳಕ್ ಬರುತ್ತೆ, ತಗೊಳಕ್ ಬರುತ್ತೆ. ಕೊಡಲ್ಲ ಅನ್ನೋದು ಹೇಳಿದ ವಿಷಯ ದೂತನಾಗಿ ಹೇಳ್ತಾ ಇದ್ದೀನಿ. ನೀನ್ ಕೊಡಲ್ಲ ಅಂತಂದ್ರೆ ತಗೊಳ್ಳೋ ಏನು ಉಪಾಯ? ಅಷ್ಟೊತ್ತಿಗೆ ನಾರಾಯಣ ಸಾಕ್ಷಿಗೆ ಬಂದ್ಬಿಟ್ಟಿದ್ದು, ಸುತ್ತ ಬರೆದ್ಬಿಟ್ಟಿದ್ದು. ಇಡೀ ಪಾರ್ಲಿಮೆಂಟ್ ಭವನ ತರ ಇದು ಆ ಭವನ, ಒಳಗೆ ಸಭೆ ನಡೀತಾ ಇದೆ, ಸುತ್ತು ಜಮಾವಣೆ ಆಗ್ಬಿಟ್ಟಿದೆ. 2 ಅಕ್ಷರ ಸೈನ್ಯ ಸಾತ್ವಿಕ ಬಂದಿದೆ, ಯುದ್ಧ ಮಾಡ್ಬಿಡ್ತೀವಿ ಅಂತ. ಅಲ್ಲ, ಕೃಷ್ಣ ಬಂದಿದ್ದಾನೆ, ಒಳಗೆ ಕೃಷ್ಣಗೆ ಏನೋ ಮಾಡ್ತಾರೆ ಅಂತ, ಕೃಷ್ಣನಿಗೆ ಏನೋ ಅವಮಾನ ಮಾಡ್ತಾರೆ, ಕೃಷ್ಣನಿಗೆ ಏನೋ ಮಾಡ್ತಾರೆ ಅಂತ, ಏನೋ ಗೂಢಚಾರದಿಂದ ಬಂದಿದೆ, ಈಗೆಲ್ಲ ಇದ್ ಮಾಡ್ತಿದ್ದಾರೆ ಅಂತ. ಹೊಡೆದಾಗ್ತೀವಿ ಏನಾದ್ರು, ಯಾರನ್ನು ಬಿಡಲ್ಲ ಅಂತ. ಅಲ್ಲ, ಒಳಗೆ ಹಾಸಿ ಹೋಗ್ತೀವಿ ಅಂತ ಸಾತ್ವಿಕ ಸೈನ್ಯ ಸಮೇತ ಬಂದಿದ್ದಾನೆ. ಗೊತ್ತೇ ಇಲ್ಲ ಇವರಿಗೆ, ಎಂಥ ಪ್ರಿಪೇರ್ ಬಂದಿದ್ದಾರೆ. ಕೃಷ್ಣ ಒಪ್ಪಲ್ಲ, ಮಾಡಕ್ಕಲ್ಲ, ಕೃಷ್ಣ ಮುಟ್ಟಕ್ಕಾಗಲ್ಲ ಅನ್ನೋದು ಗೊತ್ತು. ಕೃಷ್ಣ ಏನ್ ಮಾಡಕ್ಕಾಗಲ್ಲ, ಕೃಷ್ಣ ಅದೇ ತೋರ್ಸ್ತಾನೆ, ನನ್ನ ಕಟ್ಟಾಕ್ತೀನಿ, ಮಾಡ್ತೀನಿ, ನನ್ನ ನೋಡ್ಕೊಳ್ಳಿ ನಾನು ಯಾರು ಅಂತ ಹೇಳಿ ವಿಶ್ವದಲ್ಲಿ ನಿಂತು ಬಿಡ್ತಾನಲ್ಲ ಅವನು. ನನ್ನ ಕಟ್ಟಾಕ್ತೀನಿ, ಮಾಡ್ತೀನಿ, ನನ್ನ ಯಾರು ನೋಡ್ಕೊಳ್ಳಿ ಅಂತಾರೆ. ಭೀಷ್ಮಾದಿಗಳು ಅಂತಾರೆ, ಬೇಡ ದುರ್ಯೋಧನ ತಪ್ಪು ಮಾಡ್ತಿರೋದು, ಕೊಟ್ಬಿಡು ಅಂತ ಎಲ್ಲರೂ ಹೇಳ್ತಾರೆ. ನೀವ್ ಮಾಡ್ತಿರೋ ಸರಿಯಲ್ಲ, ಅನ್ಯಾಯ ಅಂತ. ಧೃತರಾಷ್ಟ್ರ ಏನಂತಾನೆ, ಕೃಷ್ಣ ನನ್ ಮಾತು ಕೇಳೋದು ನೀನೇ ಹೇಳಿ, ನಾನೇ ಹೇಳೋದು ಅಧಿಕಾರ ಕೊಟ್ಟು ಹೇಳ್ಬೇಕು, ನಾನು ಹೇಳ್ತೀನಿ. ನೀನ್ ನನ್ ಮಾತು ಕೇಳದೆ ಹೋದ್ರೆ ಏನ್ ಆಕ್ಷೇಪ ನೀವು ಒಪ್ಕೋಬೇಕು, ಹಾಗೆ ನಾನು ಹೇಳ್ತೀನಿ. ಇನ್ನೇನ್ ಹೇಳೋದು ನಾನು ಹೇಳ್ಬೇಕು, ಕೇಳಿಲ್ಲ ಅಂದ್ರೆ ಏನ್ ಪ್ರಯೋಜನ? ಫುಲ್ ಅಧಿಕಾರ ಕೊಡು, ಮಾಡು, ಅರೆಸ್ಟ್ ಮಾಡಿ ಒಳಗೆ ಹಾಕಿಸ್ತೀನಿ ನಾನು, ನಂಗೆ ಅಂತ. ಒಬ್ಬರಿಂದ ಇಡೀ ಕುರುಕುಲ ನಾಶ ಆಗುತ್ತೆ, ಯಾರು ಒಪ್ತಾರೆ? ಈ ಯಾತಕ್ಕೆ ಇವರು ನಮಸ್ಕಾರ ಮಾಡದೆ ಇದ್ದಾರೆ? ಅತಃ ಹರ್ಷಾದೀನ ನಮಸ್ಕಾರಸ್ಯ ಸ್ಥಾನಂ ತ್ವಂ. ನಮಸ್ಕಾರಾದಿಗಳಿಗೂ ಹರ್ಷಾದಿಗಳಿಗೂ ಎರಡಕ್ಕೂ ನೀನೇ ಸ್ಥಾನ, ಅರ್ಹ, ಯೋಗ್ಯ, ನೀನೇ ತಕ್ಕ ವಿಷಯ. ಸಂತೋಷ ಪಡೋದಕ್ಕೂ ನಮಸ್ಕಾರ ಮಾಡೋದಕ್ಕೂ ನಿನಗೆ ನಮಸ್ಕಾರ ಮಾಡಬೇಕು, ನಿನ್ನನ್ನ ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿ ಸಂತೋಷ ಮಾಡಬೇಕು. ಹೇ ಅನಂತ ದೇವೇಶ, ಹೇ ಜಗನ್ನಿವಾಸ, ಹೇ ಅನಂತ ದೇವೇಶ, ಹೇ ಜಗನ್ನಿವಾಸ, ತ್ವಂ ಅಕ್ಷರಂ ತತ್ ಪರಂ, ತ್ವಂ ಅಕ್ಷರಂ ತತ್ ಯತ್ ವೇದಾಂತೇಷು ಶ್ರೂಯತೆ, ವೇದಾಂತೇಷು ಶ್ರೂಯತೆ, ತದ್ವಾ ಯದಿ ಕರಂಗಾರ್ಗಿ.
ಈ ಅಕ್ಷರವನ್ನೇ ಬ್ರಾಹ್ಮಣರು ಹೇಳ್ತಾರೆ. ಅಸ್ಥೂಲ ಮರಣ ಅಕ್ಷರಸ್ವಂ ಅಂತ ಹೇಳಿ ಯಾವ ಪರತತ್ವವನ್ನು ಅಕ್ಷರ ನಾಶರಹಿತ ಅಂತ ಹೇಳ್ತಾರೋ ಆ ಅಕ್ಷರ ಸ್ವರೂಪನಾಗಿದೆಯಾ ನೀನು ಹೇ ಅನಂತನೇ, ದೇವೇಶನ್ ದೇವತೆಗಳಿಗೆ ಒಡೆಯನೇ, ಜಗನ್ನಿವಾಸನೇ, ನೀನು ಆ ವೇದಾಂತಗಳಲ್ಲಿ ತಿಳಿದು ಬರುವಂತಹ ಕೇಳಿ ಬರುವಂತಹ ಪರತತ್ವ ಅಕ್ಷರ ಅಂತ ಆಗಿದೆ. ಆ ಅಕ್ಷರ ಸ್ವರೂಪನಾಗಿದೆಯಾ ನೀನು, ನಾಶರಹಿತ ಪರಬ್ರಹ್ಮ ಸ್ವರೂಪನಾಗಿದೆಯಾ ನೀನು. ಇಂಥದ್ದು ಯಾವ್ದು ಆ ಅಕ್ಷರ ಎಂಥದ್ದು? ಸದಸತ್ ಸತ್ ವಿದ್ಯಮಾನ ಅಸತ್ಯ ಯತ್ ನಾಸ್ತೀತಿ ಬುದ್ಧಿ. ಸದಸತ್ ಇದೆಯಲ್ಲ, ಸತ್ವನ ಇದೆ 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 ಅಂತ. ಇಲ್ಲಿ ಚೆಂಡು ಇದೆಯಲ್ಲ, ಇಲ್ಲ. ಇಲ್ಲಿ ಹಸು ಇಲ್ಲ, ಇಲ್ಲಿ ಇನ್ನೊಂದು ಇಲ್ಲ ಅಂತಂದ್ರೆ ಎಲ್ಲಿ ಇಲ್ಲ ಅನ್ನೋ ಬುದ್ಧಿ ಉಂಟಾಗುತ್ತೋ ಅದು ಇವನಿಗೆ ಗೋಚರವಾಗಿ ತೋರುತ್ತೆ. ಇದೇ ಅನ್ನೋದು ಇವನಿಗೆ ಗೋಚರವಾಗಿ ತೋರುತ್ತೆ ಅಂತ. ಇದೇ ಇಲ್ಲ ಅನ್ನೋ ಎರಡಕ್ಕೂ ಅವನೇ ಕಾರಣ ಅಂತ, ಚೈತನ್ಯವೇ ಕಾರಣ. ಉಪಾಧಾನಭೂತೆ ಉಪಧಾನಭೂತೆ ತೇ ಉಪಧಾನಭೂತೆ ಸದಸತಿ ಯಸ್ಯ ಅಕ್ಷರಸ್ಯ. ಉಪಧಾನ ಅಂದ್ರೆ ಉಪಾಧಿ ಅಂದ್ರೆ ಉಪಾಧಿ ಉಪಧಾನ ಎರಡು ಯಾವಾಗ ಉಪಾಧಿ ಆಗಿದೆಯೋ ಸಮೀಪದಲ್ಲಿ ಇಟ್ಟದ್ದಾಗಿದೆ. ಸತ್ತು ಅಸತ್ತು ಎರಡು ನಾಮರೂಪಗಳು, ಎರಡು ನಾಮರೂಪ ಅವಳ ಅಭಾವ ಅಂದ್ರೆ ಇಲ್ಲ ಅನ್ನುವಂಥ ಪ್ರತಿ, ಅದೆರಡೂ ಇರುವ ತೋರದ ಜಾಗ, ಇರುವರು ತೋರದ ಜಾಗ. ಯಾವ ಅಕ್ಷರಕ್ಕೆ ಎರಡು ಉಪಾಧಿ ಆಗಿದೆಯೋ ಆ ಸತ್ತು ಅಸತ್ತುಗಳು ಯದ್ವಾರೇಣ ಸದಸತಿ ಇತಿ ಉಪಚರ್ಯತೆ. ಯಾವದ ಮೂಲಕವಾಗಿಯೇ ಸತ್ತು ಅಸತ್ತು ಎಂಬುದನ್ನು ಉಪಚಾರಕ್ಕಾಗಿ ಹೇಳಲಾಗುತ್ತೆ ಅಂತ. ಅಂದ್ರೆ ಅವುಗಳ ಮೂಲಕವಾಗಿ ತಾನು ಸತ್ವ ಅಸತ್ತುಗಳನ್ನು ಪರಮಾತ್ಮನನ್ನು ಸತ್ವ ಅಂತ ಹೇಳ್ತಾರೆ, ಅಸತ್ವ ಅಂತ ಹೇಳ್ತಾರೆ. ಈ ಸತ್ವಸತ್ವಗಳ ಮೂಲಕವಾಗಿ ಪರಮಾತ್ಮನೂ ಇದ್ದಾನೆ ಅಂತ ಆಸ್ತಿಕರು, ಅವನೇ ಇಲ್ಲ ಅಂತ ನಾಸ್ತಿಕರು. ಸದಸತ್ವದ ಮೂಲಕವಾಗಿ ಪರಮಾತ್ಮನನ್ನು ಈ ರೀತಿ ಗುರುತಿಸ್ತಾರೆ. ಅದು ಒಂದು ಮೊದಲೇದು ಎರಡು ಉಪಾಧಿ ಆಗಿದೆ ಅನ್ನೋದು ಅವನಿಗೆ. ಇದು ಅಸತ್ವ ಎರಡು ಉಪಾಧಿ ಆಗಿದೆ, ಎರಡು ರೂಪವನ್ನು ಅವನೇ ತಿಳ್ಕೊತಾ ಇದ್ದಾನೆ ಅಂತ. ಇನ್ನು ಯಾವುದ ಮೂಲಕವಾಗಿ ಸತ್ವ ಅಸತ್ವನ ಮೂಲಕವಾಗಿಯೇ ಈ ಪರಮಾತ್ಮ ಇದಾನೆ ಇಲ್ಲ ಅನ್ನೋ ವ್ಯವಹಾರ ಮಾಡ್ತಾರೋ ಮಾಡಿದ್ದಾರೆ ಅಲ್ವಾ. ಸದಸತ್ವಗಳೆಂಬ ಉಪಚಾರದಿಂದ ಕರೀತಾರೆ. ತಾನೂ ಸದಸತ್ವಗಳೆಂಬ ಉಪಚಾರ ಕಲಿಪಡುತ್ತದೋ ಅಂತ ಬೇಡ, ತಾನೂ ಸದಸತ್ವಗಳನ್ನು ಪರಮಾತ್ಮನೂ ಕೆಲವರು ಇದಾನೆ ಇಲ್ಲ ಅನ್ನುವಂತ ಈ ಹೇಳ್ತಾರೆ. ಪರಮಾರ್ಥತಸ್ತು ಸದಸತೋಹ ಪರಂತದಕ್ಷರಂ. ಇವಾಗ ಹೇಳೋದಾದ್ರೆ ಆ ಅಕ್ಷರ ಸತ್ತನ್ನು ಮೀರಿದ್ದು ಅಸತ್ತನ್ನು ಮೀರಿದ್ದು, ಸತ್ತು ಎರಡನ್ನು ಮೀರಿದ್ದಾಗಿರ್ತಕ್ಕಂಥ ಅಕ್ಷರ. ಅದನ್ನ ವೇದವಿಧ ವದಂತಿ ತತ್ವಮೇವ ನಾನ್ಯದಿತ್ಯಭಿಪ್ರಾಯ. ಯದಕ್ಷರಂ ವೇದವಿದಃ ವದಂತಿ ತತ್ವಮೇವ ನಾನ್ಯದ ಇತ್ಯಭಿಪ್ರಾಯ. ಯಾವ ಅಕ್ಷರವನ್ನು ವೇದವನ್ನು ಬಲ್ಲವರು ಹೇಳುತ್ತಾರೋ ಅದು ನೀನೇ ಆಗಿದ್ಯಾ, ಅಲ್ಲಿಗಿಂತ ಬೇರೆ ಇನ್ನೊಂದಲ್ಲ ಎಂದು ಅಭಿಪ್ರಾಯ. ನಾಳೆ